ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ವಿಶೇಷವಾದಂಥ ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದ್ದೀನಿ, ವಿಶೇಷ ಸಂಚಿಕೆ. ಇವತ್ತಿನ ಈ ಒಂದು ಸಂಚಿಕೆ ಪ್ರತಿಯೊಬ್ಬರು ನೋಡಬೇಕು, ನೋಡಿದ್ರೆ ಸಾಲದು, ಪ್ರಾಕ್ಟೀಸ್ ಮಾಡಬೇಕು, ಪಾಲನೆ ಮಾಡಬೇಕು, ಅಭ್ಯಾಸ ಮಾಡಬೇಕು, ಸಾಧನೆ ಮಾಡಬೇಕು. ಇದನ್ನು ನೋಡಿ ನೀವು ನಿತ್ಯ ಈ ಚಕ್ರ ಆರಾಧನೆಯನ್ನು ಮಾಡೋದಿದ್ದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಾಸ್ತುದೋಷ, ಮನೇಲಿ ವಾಸ ಮಾಡೋ ಪ್ರತಿಯೊಬ್ಬರಲ್ಲಿ ಇರತಕ್ಕಂಥ ಜಾತಕ ದೋಷ, ಅಪ್ಪನ ಜಾತಕ ದೋಷ, ಅಮ್ಮನ ಜಾತಕ ದೋಷ, ಮಗ ಮಗಳು ಅಜ್ಜಿ ತಾತ ಮುತ್ತ ಯಾರ್ಯಾರು ಮನೆ ಒಳಗಿದ್ದೀರೋ ಆ ಜಾತಕದ ದೋಷಗಳಿಂದ ಹಲವಾರು ತೊಂದರೆಗಳಾಗ್ತಿರ್ತದೆ. ಅದು ನಿವಾರಣೆ ಮಾಡ್ಕೋಬೋದು. ಸ್ವಂತ ಮನೆ ಆದರೆ ಅದಕ್ಕೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಬಾಡಿಗೆ ಮನೆ ಆದರೆ ಕಟ್ಟಿರೋರು ಬೇರೆಯವ್ರ ಹೆಸರಲ್ಲಿ, ಆ ಬಾಡಿಗೆ ಮನೇಲಿದ್ದೀವಿ, ಲೀಸ್ ಮನೇಲಿದ್ದೀವಿ ಅಂದರೆ ಆ ಆಯ ತೆಗೆದಿರೋದು ಆ ಓನರ್ದು, ನಮ್ಮ ಹೆಸರಲ್ಲ. ಯಾಕಂದ್ರೆ ನಾವು ಅದು ಲೀಸಲ್ಲಿದ್ದೀವಿ, ಬಾಡಿಗೆಲಿದ್ದೀವಿ. ಕೆಲವು ಟೈಮ್ ಅದರದ್ದು ದೋಷ ಬರ್ತದೆ. ನೀವು ಬಾಡಿಗೆ ಮನೇಲಿದ್ದರೆ, ಲೀಸ್ ಮನೇಲಿದ್ದರೆ ಓನರ್ ಹೆಸರಲ್ಲಿ ಆಯ ಆಗಿರ್ತದೆ. ಆ ಓನರ್ ಹೆಸರಲ್ಲಿ ಬಿಲ್ಡಿಂಗ್ ಮನೆ ಕಟ್ಟಿರ್ತಾರೆ. ಅವ್ರದ್ದು ಏನು ದೋಷ ಇದೆಯೋ ನಾವು ವಾಸ ಮಾಡೋಕೆ ಬರುತ್ತದೆ. ಅದನ್ನು ತೆಗಿಬೋದು ಇವತ್ತಿನ ಒಂದು ಚಕ್ರ ಆರಾಧನೆಯಲ್ಲಿ. ವಿಪರೀತ ಸಾಲ ಬಾಧೆ, ವಿಪರೀತ ರೋಗ ಬಾಧೆ, ಮಕ್ಕಳು ಮನೇಲಿ ಓದಲ್ಲ, ಒಬ್ರಿಗೊಬ್ರು ಆಕರ್ಷಣೆ ಇಲ್ಲ, ಹೊಂದಾಣಿಕೆ ಇಲ್ಲ, ಕೂಗಾಟ, ಗಂಡ ಹೆಂಡತಿ ಮೇಲೆ ಗಲಾಟೆ, ಹೆಂಡತಿ ಗಂಡ ಮೇಲೆ ಗಲಾಟೆ, ಇವರಿಲ್ಲ ಅಂದರೆ ಮಕ್ಕಳ ಮೇಲೆ ಗಲಾಟೆ, ಒಬ್ರಿಗೊಬ್ರಿಗೂ ಆಕರ್ಷಣೆ, ಅನ್ಯೋನ್ಯತೆ ಇರೋದಿಲ್ಲ, ಎಲ್ಲ ಇದೆ ಬುದ್ಧಿ ಇಲ್ಲ, ಎಲ್ಲ ಇದೆ ಶಕ್ತಿ ಇಲ್ಲ, ಎಲ್ಲ ಇದೆ ಏಳಿಗೆ ಆಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ. ಈ ವಿಚಾರದಲ್ಲಿ ನಾನು ಕಳೆದ ಭಾನುವಾರದಿಂದ ನಿನ್ನೆ ಸಂಜೆ ಶುಕ್ರವಾರದವರೆಗೂ ಕೂಡ ರಾಮೋಪನಿಷತ್ತಲ್ಲಿ ಹೇಳಿದಂಥ ಕೆಲವು ಭಾಳ ಚಿಕ್ಕ ಚಿಕ್ಕ ಮಂತ್ರಗಳು ಎಷ್ಟು ಪವಾಡ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೆ. ಇವತ್ತು ರಾಮನಿಗೆ ಉದ್ಯಾಪನೆ ಮಾಡುವಂಥ ಸಮಯ. ಇವತ್ತು ಈ ಒಂದು ವಾರದಲ್ಲಿ ನಾನು ಮಾಡಿದಂಥ ಎಪಿಸೋಡ್ಸ್ಗೆ ಇವತ್ತು ಮುಕ್ತಾಯ ಸಮಾರಂಭ ಅಥವಾ ಉದ್ಯಾಪನೆ ಇಲ್ಲ ವಂದನಾರ್ಪಣೆ. ಈ ಒಂದು ದಿಶೆಯಲ್ಲಿ ನಾನು ಇವತ್ತು ನಿಮಗೆ ಶ್ರೀರಾಮನ ಒಂದು ಚಕ್ರ ಆರಾಧನೆಯನ್ನು ಹೇಳ್ಕೊಡ್ತೀನಿ. ಶ್ರೀರಾಮನ ಚಕ್ರ ಆರಾಧನೆ ಭಾಳ ವಿಶೇಷವಾದಂಥದ್ದು. ಅದನ್ನು ನೀವು ಮನೇಲಿ ಮಾಡ್ತಾ ಬಂದರೆ ಅದ್ರ ಪವರ್ ಏನು, ಪವಾಡ ಏನು, ಅದರ ವಿಶಿಷ್ಟತೆ ಏನು ಅನ್ನೋದನ್ನು ನಾನು ಹೇಳಿದ್ರೆ ಗೊತ್ತಾಗೋದಿಲ್ಲ, ನೀವು ಮಾಡಿ ಅನುಭವಿಸಿದಾಗಲೇ ಗೊತ್ತಾಗೋದು. ಮನೆಯಲ್ಲಿ ಹಲವಾರು ಕರ್ಮಗಳಿಂದ ನಡೀತಾ ಇರ್ತದೆ. ಅಪ್ಪನೊಂದು ಜಾತಕ, ಅವನ ಕರ್ಮ, ಅಪ್ಪನ ಜಾತಿಯಲ್ಲಿ ಅಪ್ಪನಿಂದ ಮಕ್ಕಳು ಕಷ್ಟ ಅನುಭವಿಸ್ಬೇಕಾದಂಥ ದೋಷ ಇರ್ತದೆ. ಕೆಲವು ಮಕ್ಕಳ ಜಾತಕದಿಂದ ತಂದೆ ತಾಯಿಗೆ ತೊಂದರೆಗಳಾಗ್ತಿರ್ತದೆ, ಕಂಟಕಗಳಿರ್ತದೆ. ಕೆಲವರಿಗೆ ಅಜ್ಜ ಅಜ್ಜಿ ಅಥವಾ ಅಪ್ಪ ಅಮ್ಮ ಮುತ್ತಜ್ಜ ಮುತ್ತಜ್ಜಿ ಅವರಿದ್ದರೆ ಅವ್ರ ಜಾತಕದಿಂದ ಮಗ ಮೊಮ್ಮಕ್ಕಳು ತೊಂದರೆ ಆಗ್ತಿರ್ತದೆ, ಮಕ್ಕಳು ಮೊಮ್ಮಕ್ಕಳು ತೊಂದರೆ ಆಗ್ತಿರ್ತದೆ. ಕರ್ಮ ಯಾರನ್ನೂ ಬಿಟ್ಟಿಲ್ಲ, ಬಿಡೋದೂ ಇಲ್ಲ, ಸಾಧ್ಯನೇ ಇಲ್ಲ. ಅವ್ರವ್ರ ಕರ್ಮ ಅವರು ಅನುಭವಿಸ್ಬೇಕು. ಅವ್ರ ಕರ್ಮದಿಂದ ಇನ್ನೊಬ್ರಿಗೂ ಕೂಡ ಇನ್ಫೆಕ್ಷನ್ ಆಗ್ಬೋದು, ಕನೆಕ್ಟ್ ಆಗ್ಬೋದು, ಸಫರ್ ಪಡಬೇಕು. ಒಮ್ಮೆ ಕೃಷ್ಣ ಎತ್ತ ತಾಯಿ ನೋಡ್ಲಿಕ್ಕೆ ಬರ್ತಾನೆ. ಎತ್ತ ತಾಯಿ ಯಶೋಧಾದೇವಿ ಮತ್ತು ವಸುದೇವ ಇಬ್ಬರು ಜೈಲಲ್ಲಿರ್ತಾರೆ. ಮಗ ಆಗಲೇ 14 ವರ್ಷ ಆಗಿದೆ, ಮಗ ಬೆಳೆದು. ಕೃಷ್ಣ ಬರ್ತಾನೆ. ಜೈಲಲ್ಲಿ ಇದ್ದಂಥ ದೇವಕಿ ಮತ್ತು ವಸುದೇವನನ್ನು ನೋಡಕ್ಕೆ ಬರ್ತಾನೆ. ದೇವಕಿ ಕೇಳ್ತಾಳೆ, ಅಪ್ಪ ಕೃಷ್ಣ, ನೀನು ಹುಟ್ಟಿ ಬೆಳೆದ್ರೂ ಕೂಡ 14 ವರ್ಷ ಆದರೂ ಕೂಡ ನಾನು ಇನ್ನೂ ಜೈಲಲ್ಲೇ ಇದ್ದೀನಲ್ಲಪ್ಪ, ನನ್ನ ಯಾಕೆ ಬಿಡುಗಡೆ ಮಾಡಲಿಲ್ಲ? ಕಂಸ ಬೇರೆ ಸತ್ತೋಗಿದ್ದಾನೆ, ನಮ್ಮ ಅಣ್ಣನೂ ಇಲ್ಲ, ಸತ್ತೋದ ಕಂಸ, ಆದರೂ ನಾನು ಜೈಲಲ್ಲಿ ಇದ್ದೀವಲ್ಲ, ಇನ್ನೂ ಗಂಡ ಹೆಂಡತಿ, ನಮ್ಗೆ ಯಾವಾಗ ಸುಖ ಸಿಗುತ್ತೆ, ಯಾವಾಗ ನೀನು ಆನಂದ ಸಿಗುತ್ತೆ ಅಂತಂದಾಗ ಕೃಷ್ಣ ಹೇಳ್ತಾನೆ, ಅಮ್ಮ ದೇವಿಕಿ ಸ್ವಲ್ಪ ವೆಯ್ಟ್ ಮಾಡಮ್ಮ, ತಂದೆ ವಸುದೇವ ದುಡುಕ್ಬೇಡ, ವೆಯ್ಟ್ ಮಾಡು, ಇನ್ನೂ ಎಷ್ಟಪ್ಪ ವೆಯ್ಟ್ ಮಾಡಲಿ ನಾನು, ನಿನ್ನ ಆಟ ಪಾಠ ಸುಖ ಎಲ್ಲ ನೋಡಬೇಕಲ್ಲಪ್ಪ, ನೀನು ಎದ್ದು ಮುದ್ದಾಡಬೇಕು, ತಪ್ಕೊಂಡು ಮುದ್ದಾಡಬೇಕು, ನಿನ್ನ ಜೊತೆ ಮಲ್ಕೋಬೇಕು,
ಇಷ್ಟೆಲ್ಲ ಆಸೆ ಕಟ್ಕೊಂಡಿದ್ದೀನಿ, ನಾನು ಇನ್ನೂ ಬಿಡುಗಡೆನೇ ಆಗಿಲ್ವಲ್ಲ ಜೈಲಿಂದ ಅಂತ ಕೇಳಿದಾಗ, ಅದು ಹೆಂಗಾಗುತ್ತಮ್ಮ, ನಿನ್ನ ಕರ್ಮ ಕಳೆದಿಲ್ವಲ್ಲಮ್ಮ, ನಿನ್ನ ಕರ್ಮ ಕಳೆಯೋವರೆಗೂ ನಾವು ಬಿಡುಗಡೆ ಹೆಂಗಾಗುತ್ತಮ್ಮ ಅಂತ ಕೇಳ್ತಾನೆ. ಅಂಥದ್ದೇನಪ್ಪ ಕರ್ಮ ಅಂತ ಕೇಳಿದಾಗ, ಅಮ್ಮ ನಾನು ರಾಮನಾಗಿ ಹುಟ್ಟಿದ್ದೆ ಹೋದ ಜನ್ಮದಲ್ಲಿ, ನೀನು ಕೈಕೆ ಆಗಿದ್ದೆ, ನಿನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಅಂಥೇಳಿ ನನ್ನನ್ನು ಕಾಡುಗಟ್ಟಿಬಿಟ್ಟೆ. ನಾನು 14 ವರ್ಷ ವನವಾಸ ಮಾಡಿದೆ. ಆ 14 ವರ್ಷ ವನವಾಸ ಮಾಡಿ ಎಷ್ಟು ಕಷ್ಟಪಟ್ಟಿದ್ದೀನಮ್ಮ, ನಿನ್ನ ಒಂದು ಕ್ರೂರತನಕ್ಕೆ. ಕೌಸಲ್ಯ ಮಗನ ಕಾಡುಗಟ್ಟಬೇಕು, ನನ್ನ ಮಗನಿಗೆ ಪಟ್ಟ ಕಟ್ಟಬೇಕು ಅಂಥೇಳಿ ದಶರಥನ ಹತ್ರ ನೀನು ವರ ಪಡೆದು ಅದ್ರ ಪ್ರಕಾರ ನನ್ನ ಕಾಡಿಗೆ ಕಳಿಸ್ಬಿಟ್ಟೆ. ದಂಪತಿ ಸಮೇತ ನಾನು ಕಾಡಿಗೆ ಬಂದು 14 ವರ್ಷ ಊಟ ಇಲ್ಲದೆ, ಎ ಸಿ ಇಲ್ಲದೆ, ಫ್ಯಾನ್ ಇಲ್ಲದೆ, ರೂಮ್ ಇಲ್ಲದೆ, ಬೆಡ್ ಇಲ್ಲದೆ, ಎಲ್ಲ ಇಲ್ಲದೆ ಎಷ್ಟು ಕಷ್ಟಪಟ್ಟಿದ್ದೀನಮ್ಮ. ನಿನಗಾರು ಇರೋಕ್ಕೆ ಜೈಲಿದೆ, ಊಟ ಟೈಮ್ ಟು ಟೈಮ್ ಜೈಲಲ್ಲಿ ಊಟ ಕೊಡ್ತಾರೆ, ಸೇಫಾಗಿದೆಯಾ. ನಾನು ಕಾಡಲ್ಲಿ ಪ್ರಾಣಿಗಳ ಮಧ್ಯೆ ಎಷ್ಟು ಕಷ್ಟಪಟ್ಟೆ ನಾನು ವನವಾಸ. ನನ್ನ ಕಷ್ಟ ಯಾವ ಶತ್ರುಗೂ ಬೇಡಮ್ಮ. ಇದಕ್ಕೆಲ್ಲ ಮೂಲ ಕಾರಣ ನೀನೇ. ಆದ್ದರಿಂದ ನಾನು ಬಿಡುಗಡೆ ಆದರೂ 14 ವರ್ಷ ನೀನು ಅನುಭವಿಸ್ಬೇಕಾಗಿತ್ತು. ನೀನು ಹೋದ ಜನ್ಮ ಜಾತಕಲ್ಲಿತ್ತು, ಅದಕ್ಕೆ ಈ ಜಾತಕದಲ್ಲಿ ಈಗ ಅನುಭವಿಸಿದ್ಯಾ, ಈಗ ನಿನಗೆ ಬಿಡುಗಡೆ ಆಗ್ತದೆ, ಆರಾಮಾಗಿರು. ಹಾಗಾದ್ರೆ ಕೌಸಲ್ಯ ಯಾರು ಅಂತ ಕೇಳ್ತಾಳೆ ದೇವಿಕಿ. ಯಶೋಧಾದೇವಿ, ನೀನು ಜನ್ಮ ಕೊಟ್ಟೆ, ನನ್ನ ಸಾಕ್ದೋಳು ಯಶೋಧಾದೇವಿ, ಅವಳೇ ಹೋದ ಜನ್ಮದ ತಾಯಿ ಕೌಸಲ್ಯ. ಅವಳಿಗೆ ಮಗನ ಪ್ರೀತಿ ಕಳೆದುಬಿಟ್ಟೆ, ಮಗನ ಮಮಕಾರೆಲ್ಲ ಹಾಳು ಮಾಡಿದೆ, ಕಾಡು ಕಳಿಸ್ಬಿಟ್ಟು ಹೋದ ಜನ್ಮದಲ್ಲಿ. ಇವತ್ತು ನಾನು 14 ವರ್ಷ ಅವಳು ಏನು ಕಳ್ಕೊಂಡಿದ್ಲೋ ಆ ಸುಖ ನಾನು ಅಲ್ಲಿ ಕೊಟ್ಟಿದ್ದೀನಿ ಯಶೋಧೆಗೆ. ನಂದ ಮತ್ತು ಯಶೋಧ ಇಬ್ಬರು ನನ್ನನ್ನು 14 ವರ್ಷ ಸಾಕಿ ಬೆಳೆಸಿದ್ದಾರೆ. ಹೋದ ಜನ್ಮದಲ್ಲಿ ಕೊಡೋಕ್ಕಾಗದಿರೋ ಋಣ ಇವತ್ತು ಕೊಟ್ಟಿದ್ದೀನಿ ಬಡ್ಡಿ ಸಮೇತ. ನೀನು ಹೋದ ಜನ್ಮ ನನ್ನ ಕಾಡುಗಟ್ಬಿಟ್ಟೆ, ಕಾಡು ಕಳಿಸದೆ, ನೀನು 14 ವರ್ಷ ವನವಾಸದಲ್ಲಿ ಜೈಲನ್ನು ಅನುಭವಿಸ್ಬೇಕು. ಇದೇ ಅಮ್ಮ ಕರ್ಮ, ಯಾರೂ ಬಿಡೋದಿಲ್ಲಮ್ಮ ಅಂತ ಹೇಳ್ತಾನೆ. ನೋಡಿ, ಕರ್ಮ ಎತ್ತ ತಾಯಿಗೂ ಬಿಟ್ಟಿಲ್ಲ. ಒಂದಿನೂ ಸುಳ್ಳು ಹೇಳಿಲ್ಲ ಹರಿಶ್ಚಂದ್ರ. ಅವನು ಹೆಂಡತಿ ಮಗನೆಲ್ಲ ಮಾಡಿ ಕಾಶಿನಲ್ಲಿ ಮಣಿಕರ್ಣಿಕಾ ಘಾಟ್ ಸ್ಮಶಾನ ಕಾಯ್ತಿದ್ದ. ಅಂಥ ಸತ್ಯವಂತನಿಗೂ ಕೂಡ ಕರ್ಮ ಬಿಡಲಿಲ್ಲ, ಓ ಜಮ ಕರ್ಮ. ನಳ ಮಹಾರಾಜ ಎಷ್ಟು ಕಷ್ಟಪಟ್ಟ. ವಿಕ್ರಮಾದಿತ್ಯ 2 ಕಾಲು ಕಳ್ಕೊಂಡು ಎಣ್ಣೆ ತೆಗೆ ಗಾಣ ಮೇಲೆ ಕೂತ್ಕೊಂಡು ಕುಂಟನಾಗಿ ಅಂಗವಿಕಲನಾಗಿ ಜೀವನ ನಡೆಸ್ತಾನೆ. ಇಷ್ಟೆಲ್ಲ ಕರ್ಮ ತಪ್ಸೋಕ್ಕಾಗೋದಿಲ್ಲಮ್ಮ, ಕರ್ಮ ಅನುಭವಿಸ್ಲೇಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕರ್ಮ ಯಾರನ್ನೂ ಬಿಟ್ಟಿದ್ದಲ್ಲ, ಬಿಡೋದೂ ಇಲ್ಲ. ಎಸ್ಕೇಪ್ ಆಗೋಕ್ಕೆ ಚಾನ್ಸ್ ಇಲ್ಲ. ಅಕಸ್ಮಾತ್ ಎಸ್ಕೇಪ್ ಆಯಿತು ನೆಕ್ಸ್ಟ್ ಮತ್ತಿಗೆ ಅದು ಮತ್ತೆ ಹುಟ್ಟಿ ಕರಬೇಕು, ಆ ದೇವಿಕಿ ಥರ. ಈಗ ರಾಮನ ಚಕ್ರವನ್ನು ಯಾವ ರೀತಿ ಬರೆಯೋದು ಅಂಥೇಳಿ. ಮನುಷ್ಯನಿಗೆ 3 ದೇಹಗಳಿದೆ, ಮನಸ್ಸು, ದೇಹ, ಆತ್ಮ ಅಂಥೇಳಿ. ಮನಸ್ಸು ಒಂದು ದೇಹ, ಆತ್ಮ ಒಂದು ದೇಹ, ಈ ಶರೀರ, ಭೌತಿಕ ಶರೀರ ಒಂದು ದೇಹ, ಇದು ಶರೀರ. ಆತ್ಮ ಸೂಕ್ಷ್ಮ ಮತ್ತು ಕಾರಣ ಶರೀರದಲ್ಲಿ ಮಧ್ಯದಲ್ಲಿ ಆತ್ಮ ಇರ್ತದೆ. ಮನಸ್ಸು ಕೂಡ ಅಷ್ಟೇ. ಈ 3 ಮನುಷ್ಯನಿಗೆ, ಮನುಷ್ಯ ಅಂದಾಗ ಇದು ಬೇಕು, ಪ್ರಾಣಿ ಅಂದಾಗಲೂ ಇದು ಇರ್ತದೆ. ಇದನ್ನು ನಾವು ತ್ರಿಕೋನಾಕಾರದಲ್ಲಿ ಬರೀಬೇಕು. ಅದರಿಂದ ಒಂದು ಊರ್ಧ್ವಮುಖ ತ್ರಿಕೋನ, ಊರ್ಧ್ವ ಒಂದು ಟಿಪ್ಪು ಆಕಾಶ ನೋಡಬೇಕು, ಇನ್ನೊಂದು ಅಧೋಮುಖ ತ್ರಿಕೋನ. ಈ ರೀತಿ ಮೇಲೆ ಕೆಳಗೆ 2 ತ್ರಿಕೋನಗಳನ್ನು ಬರೀಬೇಕು. ಈಗ ನೋಡಿ, ಚಿತ್ರ ನೋಡಿ ತೋರಿಸ್ತಾ ಇದ್ದೀನಿ. ಚಿತ್ರ ನಂಬರ್ 1 ಇದು. ಈ ರೀತಿ ಬಳಪ ಅಥವಾ ರಂಗೋಲಿನಲ್ಲಿ ಇದನ್ನು ಬರಿಬೇಕು. ಊರ್ಧ್ವಮುಖ ತ್ರಿಕೋನ, ಆಮೇಲೆ ಅಧೋಮುಖ ತ್ರಿಕೋನ ಮಾಡಿ ಆ ಜಂಕ್ಷನ್ ಪಾಯಿಂಟ್ನಲ್ಲಿ ನಾವು ದೀಪಗಳನ್ನು ಇಡಬೇಕು. ಅದಕ್ಕೇನು ಮಾಡಬೇಕು, 7 ದೀಪಗಳನ್ನು ತಗೋಬೇಕು. ಮಣ್ಣಿನ ಹಣತೆ 7 ದೀಪ. ಅದಕ್ಕೆ ಸೂರ್ಯಕಾಂತಿ ಎಣ್ಣೆ ಹಾಕಬೇಕು, ಸನ್ಫ್ಲವರ್ ಆಯಿಲ್. ಸೂರ್ಯ ದೇಹಕಾರಕ, ರಾಮ ಸೂರ್ಯನ ವಂಶಸ್ಥ. ಅದರಿಂದ ಸೂರ್ಯಕಾಂತಿ ಎಣ್ಣೆ 9 ದೀಪಕ್ಕೆ ಹಾಕಬೇಕು. 9 ಎಳೆ ಇರುವ ಬತ್ತಿಗಳನ್ನು ಒಂದೊಂದು ದೀಪಕ್ಕೆ ಹಾಕಬೇಕು. ಎರಡನೇದು, ಒಂದಷ್ಟು ಬಿಡಿ ಹೂ ತಗೊಳ್ಳಿ, ಊದುಬತ್ತಿ, ಆರತಿ ಮಾಡಲಿಕ್ಕೆ ತುಪ್ಪ ದೀಪ ಅಥವಾ ತುಪ್ಪದ ಆರತಿ ಇಲ್ಲ ಕರ್ಪೂರ, 9 ಕಾಯಿನ್ಗಳು, ವೀಳ್ಯದೆಲೆ ಅಡಿಕೆ 9, ಒಂದೊಂದು ದೀಪ ಮುಂದೆ 2 ವೀಳ್ಯದೆಲೆ 2 ಅಡಿಕೆ ಇಡಬೇಕು. 9 ಕಾಯಿನು, ಬಾಳೆ ಎಲೆ ಅಥವಾ ವೀಳ್ಯದೆಲೆ ಮೇಲೆ ದೀಪ ಇಡಬೇಕು. ಬಾಳೆ ಎಲೆ ತೊಗೊಳ್ಳಿ, ವೀಳ್ಯದೆಲೆ ತೊಗೊಳ್ಳಿ, ಒಂದಿಷ್ಟು ಹಸುವಿನ ಸಗಣಿ ಹಾಕಿ ಆ ಹಸುವಿನ ಸಗಣಿ ಮೇಲೆ ದೀಪ ಇಡಿ.
ಸೂರ್ಯಕಾಂತಿ ಎಣ್ಣೆ ಹಾಕಿ 9 ಎಳೆದು ಬತ್ತಿ ಇಡಿ. ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಹೂವು ಇದಿಷ್ಟು ಇಟ್ಕೊಳ್ಳಿ. 1 ಲೋಟ ಹಾಲಿಗೆ ಸಕ್ಕರೆ ಹಾಕಿ, ಕಲ್ ಸಕ್ಕರೆ ಇಲ್ಲ ಪಾಯಸ, ಯಾವುದಾದ್ರು ಒಂದು ಒಳ್ಳೆ ಪಾಯಸ ಬೆಲ್ಲದಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಪಾಯಸ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ 1 ಲೋಟ ಹಾಲು, ಕಲ್ ಸಕ್ಕರೆ ಇಡಿ ನೈವೇದ್ಯಕ್ಕೆ. ನಮಗೆ ಸಾಮರ್ಥ್ಯತೆ ಇದೆ ಎಂದರೆ ಒಂದು ಪಾಯಸ ಮಾಡಿ, ಬೆಲ್ಲದ ಪಾಯಸ, ಸಕ್ಕರೆ ಹಾಕಬೇಡಿ. ಸಿಹಿ ಯಾರಿಗೆ? ರಾಮಚಂದ್ರರಿಗೆ ನೈವೇದ್ಯ ಮಾಡಲಿಕ್ಕೆ. ಇದಿಷ್ಟನ್ನು ರೆಡಿ ಮಾಡ್ಕೋಬೇಕು. ಈಗ ನಾ ಚಿತ್ರದಲ್ಲಿ ತೋರಿಸಿದ್ದೀನಿ ನೋಡಿ, ಅದು ಚಿತ್ರ ನಂಬರ್ 1. ಚಿತ್ರ ನಂಬರ್ 1ನಲ್ಲಿ ಈ ರೀತಿ ಡ್ರಾಯಿಂಗ್ ಮಾಡ್ಕೋಬೇಕು. ಊರ್ಧ್ವ ಮುಖ ಅಧೋ ಮುಖದಲ್ಲಿ ಇದು ಮಾಡಬೇಕು. ಇದೆಲ್ಲ ರಂಗೋಲಿಯಲ್ಲಿ ಅಥವಾ ಬಳಪದಲ್ಲಿ ಬರೀರಿ, ಬೇರೆ ಯಾವುದ್ರೂ ಬರೀಬಾರ್ದು. ಎಲ್ಲಿ ಬರೀಬೇಕು? ಮನೆ ಮಧ್ಯಭಾಗದಲ್ಲಿ, ಅಡುಗೆ ಮನೆಯಲ್ಲೆಲ್ಲ, ಬಚ್ಚ ಮನೆಯಲ್ಲೆಲ್ಲ, ಬೆಡ್ರೂಮಲ್ಲೆಲ್ಲ, ಎಲ್ಲೂ ಸ್ಟೋರ್ ರೂಮಲ್ಲೆಲ್ಲ, ಬ್ರಹ್ಮಸ್ಥಾನ ಮನೆ ಮಧ್ಯಭಾಗದಲ್ಲಿ ಜಾಗ ಇರೋ ಕಡೆ ನೀವು ಪ್ರದಕ್ಷಿಣೆ ಮಾಡೋಷ್ಟು ಸ್ಥಳ ಇರಬೇಕು. ಪೂಜೆ ಎಲ್ಲ ಆದಮೇಲೆ ಪ್ರದಕ್ಷಿಣೆ ಮಾಡಬೇಕು. ಅಷ್ಟು ಜಾಗ ಇಟ್ಕೊಂಡು ತಯಾರಿ ಮಾಡ್ಕೋಬೇಕು. ಇದನ್ನು ಯಾವಾಗ ಮಾಡಬೇಕು? ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾಡಿದ್ರೆ ಬಹಳ ಶ್ರೇಷ್ಠ. ಪ್ರತಿ ಶನಿವಾರ ಮಾಡಿದ್ರು ಇನ್ನೂ ಮಹಾಶ್ರೇಷ್ಠ. ಪ್ರತಿ ಶನಿವಾರ ನಿಮ್ದು ಏನಾದ್ರು ಒಂದು ರೋಗ ಬಾಧೆ, ಸಾಲ ಬಾಧೆ ಅಥವಾ ಏನೋ ಒಂದು ತೊಂದರೆಗಳಿರ್ತದೆಯಾ ಸಂಕಲ್ಪ ಮಾಡಿಕೊಂಡು ಪ್ರತಿ ಶನಿವಾರ ಮಾಡಿದ್ರೆ ಭಾಳ ಒಳ್ಳೆಯದು. ಯಾವಾಗ ಮಾಡಬೇಕು? ಮುಸ್ಸಂಜೆ ಹೊತ್ತಲ್ಲಿ ಮಾಡಿದ್ರೆ ಭಾಳ ಒಳ್ಳೆಯದು. ಹುಣ್ಣಿಮೆ ಮುಸ್ಸಂಜೆ, ಅಮಾವಾಸ್ಯೆ ಮುಸ್ಸಂಜೆ. ಮುಸ್ಸಂಜೆ ಅಂತಂದರೆ ಹಸುಗಳು ಮೇಯ್ಕೊಂಡು ಮನೆ ಬರೋ ಸಮಯ, ಗೋಧೂಳಿ ಲಗ್ನ. ಸೂರ್ಯ ಮುಳುಗ್ತಾ ಇದ್ದಾನೆ, ಚಂದ್ರ ಉದಯ ಆಗೋ ಸಮಯ, ಆ ಒಂದು ಗಳಿಗೆಗೆ ಗೋಧೂಳಿ ಲಗ್ನ ಅಂತಾರೆ. ಆ ಗೋಧೂಳಿ ಲಗ್ನ ಇರ್ಬೋದು. ಶನಿವಾರ, ಪ್ರತಿ ಶನಿವಾರ ಮುಸ್ಸಂಜೆ, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮುಸ್ಸಂಜೆ. ಗ್ರಹಣ ಕಾಲದಲ್ಲಿ ಕೂಡ ಮಾಡ್ಬೋದು. ಗ್ರಹಣ ಮಧ್ಯ ಕಾಲದಲ್ಲಿ, ಗ್ರಹಣ ಹಿಡಿಯಿತು, ಗ್ರಹಣ ಬಿಡ್ತು, ಪ್ರಾರಂಭ ಅಂತ್ಯ ಮಧ್ಯದಲ್ಲಿ, ಗ್ರಹಣ ಮಧ್ಯ ಭಾಗದಲ್ಲಿ ಗ್ರಹಣ ನಡೆಯುವಾಗ ಮಾಡಿದ್ರೆ ಇದು ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಭಾಳ ವಿಶೇಷವಾಗಿ ಗುರುಗಳು, ಅಂದರೆ ನಾರ್ತ್ ಇಂಡಿಯಾದಲ್ಲಿ ಕೆಲವು ಗುರುಗಳು, ಅಘೋರಿಗಳು, ಇವರೆಲ್ಲ ಇದನ್ನು ಮಾಡ್ತಾರಂತೆ. ಅಘೋರಿ ಸಾಧನೆಯಲ್ಲಿ ಶಕ್ತಿ ಜ್ಞಾನಕ್ಕೆ ರಾಮನನ್ನು ಪೂಜೆ ಮಾಡ್ತಾರೆ. ಅದರಿಂದ ಈ ಒಂದು ಚಕ್ರ ಆರಾಧನೆ ನಿಮ್ಗೆ ಇಂಟರ್ನೆಟ್ಟಲ್ಲಾಗಲಿ ಬುಕ್ಸಲ್ಲಾಗಲಿ ಸಿಗೋದಿಲ್ಲ. ಇದು ಜ್ಞಾನದಿಂದ ಜ್ಞಾನ, ಬಾಯಿಂದ ಬಂದಂಥ ವಿದ್ಯೆ ಇದು. ನೀವೆಲ್ಲೇ ಹುಡುಕಿ ಯಾವ ಬುಕ್ಕಲ್ಲೂ ಇಲ್ಲ, ಯಾವ ಇಂಟರ್ನೆಟ್ಟಲ್ಲಿಲ್ಲ. ಅದರಿಂದ ನೀವು ಇದನ್ನು ನೀಟಾಗಿ ಬರ್ಕೊಳ್ಳಿ. ನಿಮ್ಮ ಮನೆ ವಾಸ್ತುದೋಷ, ನಿಮ್ಮ ಮನೆ ದಾರಿದ್ರ್ಯ, ನಿಮ್ಮ ಮನೆ ಇರೋ ತೊಂದರೆಗಳು, ನಿಮ್ಮನೆ ಗೃಹ ಕಲಹ, ನಿಮ್ಮಲ್ಲಿ ಆಗ್ತಿರೋ ಏನೋ ಒಂದು ವಿಚಿತ್ರವಾದಂಥ ಅನುಭವಗಳು, ಮಾಟ ಮಂತ್ರ ತಂತ್ರಬಾಧೆಗಳು, ನಿಷ್ಠುರ, ಅವಮಾನ, ಅಪನಂಬಿಕೆ, ಅಗೌರವ, ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ನು, ಎಷ್ಟೋ ವನವಾಸ ಪಡ್ತಾಯಿದ್ದೀವಿ ನಾವು. ರೋಗದಿಂದಲೇ ವನವಾಸ, ಕೋರ್ಟು ಕೇಸಲ್ಲಿ ವನವಾಸ, ಮದುವೆ ಡೈವರ್ಸ್ ಆಗಿ ವನವಾಸ, ಮಕ್ಕಳ ಚಿಂತೆಯಲ್ಲಿ ವನವಾಸ, ಹೀಗೆ ಹಲವಾರು. ರಾಮ 14 ವರ್ಷ ವನವಾಸ ಪಟ್ಟರೆ ನಾವು ಸಾಯೋವರೆಗೂ ವನವಾಸ ಪಡಬೇಕಾಗಿ ಬಂದುಬಿಟ್ಟಿದೆ. ಅದೇ ಗಂಡ, ಅದೇ ಹೆಂಡತಿ ಕಟ್ಕೊಂಡು, ಅದೇ ಮಕ್ಳುಗಳು, ಅದೇ ರೋಗ. 15 ವರ್ಷ ಆಯಿತು ಕಾಯಿಲೆ ಬಂದು ಇನ್ನೂ ಕ್ಯೂರ್ ಆಗಿಲ್ಲ. ಅಸ್ತಮ ಉಡ್ತಾಂಗಿದ ಇದೆ, ವಾಸಿ ಆಗಿಲ್ಲ. ಪಿಟ್ಸು, ಮೂರ್ಛೆ ರೋಗ ಉಡ್ತಾಂಗಿಲ್ಲ, ಇನ್ನೂ ನಂಗೆ 45 ವರ್ಷ ಆಯಿತು ಅಂತನೊಬ್ಬ 45 ವರ್ಷದಿಂದ ಸಫರ್ ಪಡ್ತಾ ಈ ಪಿಟ್ಸ್ ಕಾಯಿಲೆಲಿ ಅಂತಾನೆ. ಅದೊಂದು ದೊಡ್ಡ ವನವಾಸ. ರೋಗದಲ್ಲಿ ವನವಾಸ, ವ್ಯಾಪಾರದಲ್ಲಿ ನಷ್ಟ, ಅದರಲ್ಲೊಂದು ವನವಾಸ. ಉದ್ಯೋಗ ಇಲ್ಲ, ಕೆಲಸ ಕಳ್ಕೊಂಡು ನರಳ್ತಾ ಇದ್ದೀನಿ, ಆಕ್ಸಿಡೆಂಟಾಗಿ ಕೈಕಾಲು ಕಳ್ಕೊಂಡು ನರಳ್ತಾ ಇದ್ದೀವಿ, ವನವಾಸ. ಅಂಗವಿಕಲ ಆದಾಯ. ಹೀಗೆ ಈ ವನವಾಸದಿಂದ ಹೊರಗೆ ಬರಬೇಕು ಅಂದರೆ ಇವತ್ತು ನಾ ತೋರಿಸೋವಂಥ ಚಕ್ರ ಆರಾಧನೆಯನ್ನು ಮಾಡಬೇಕು. ಇದು ಭಾಳ ಒಂದು ವಿಶೇಷವಾದಂಥ ಒಂದು ವಿದ್ಯೆ ಕಲಿಸ್ತಾ ಇದ್ದೀನಿ. ಇದು ವರ್ಲ್ಡಲ್ಲಿ ಯಾರಿಗೂ ಗೊತ್ತಿಲ್ಲ. ಇದು ಗುರುಮುಖೇನ ಬಂದಂಥದ್ದು. ಇದು ಭಾಳ ವಿಶೇಷವಾದಂಥ ಚಕ್ರ ಆರಾಧನೆ. ಇದಿಷ್ಟು ನೀವು ರೆಡಿ ಮಾಡ್ಕೋಬೇಕು. ಏನೇನು ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ, ಬಹುಶಃ ನೀವು ಬರ್ಕೊಂಡಿದ್ದೀರಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಈ ಎಪಿಸೋಡ್ನ ನಾವು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ನಿಧಾನಕ್ಕೆ ನೋಡಿ ಎಲ್ಲ ಬರ್ಕೊಂಡು ಶನಿವಾರ ಹೊತ್ತು, ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಹೊತ್ತು, ಇಲ್ಲ ಗ್ರಹಣ ಕಾಲದಲ್ಲಿ, ಪ್ರದೋಷ ಕಾಲದಲ್ಲಿ, ಅದು ಶನಿ ಪ್ರದೋಷ, ಶನಿವಾರ ಬರೋ ಪ್ರದೋಷ ಕಾಲದಲ್ಲಿ ಇದನ್ನು ಮಾಡಿದ್ರೆ ಭಾಳ ಒಳ್ಳೆಯದು. ಈ ಒಂದು ಚಕ್ರ ಆರಾಧನೆ ಮಾಡೋದ್ರಿಂದ ನಿಮಗೆ ದಶರಥ ಮಹಾರಾಜ, ಸುಮಿತ್ರಾದೇವಿ, ಕೌಸಲ್ಯ, ಕೈಕೆ 3 ಜನ ತಾಯಂದಿರು, ಭರತ, ಲಕ್ಷ್ಮಣ, ಶತ್ರುಘ್ನ, ಸೀತೆ, ಆಂಜನೇಯ ಎಲ್ಲರೂ ಆಶೀರ್ವಾದ ಆಗುತ್ತಂತೆ. ನೋಡಿ, ಈಗ ನಾನು ತೋರಿಸೋ ಅಂಥ ಒಂದು ಆರಾಧನೆಯ ಗಮನ ಇಟ್ಟು ಕೇಳಿ. ಪೂರ್ವ ದಿಕ್ಕಿನಲ್ಲಿ ಜ್ಞಾನರಾಮ ಅಂತ ಬರಿಬೇಕು. ಒಂದು ವಿಳ್ಯದೆಲೆ ಮೇಲೆ ಸಗಣಿ ಇಡಿ, ದೀಪ ಇಡಿ,
ಸೂರ್ಯಕಾಂತಿ ಎಣ್ಣೆ ಹಾಕಿ 9 ಎಳೆ ಬತ್ತಿ ಹಾಕಿ ಭಕ್ತಿಯಿಂದ ಓಂ ಜ್ಞಾನರಾಮಾಯ ನಮಃ ಅಂಥೇಳಿ ಪೂರ್ವ ದಿಕ್ಕಿನಲ್ಲಿ ಜ್ಞಾನರಾಮನ ಸ್ಥಾಪನೆ ಮಾಡಬೇಕು. ದೀಪದಲ್ಲಿ ಆವಾಹನೆ ಮಾಡಬೇಕು. ಓಂ ಜ್ಞಾನರಾಮಾಯ ನಮಃ, ಓಂ ಜ್ಞಾನರಾಮಾಯ ನಮಃ. ಜ್ಞಾನವೇ ದೊಡ್ಡ ಸಂಪತ್ತು. ನೀವು ಹೋಮ ಮಾಡೋಕ್ಕೆ ಬರಲಿಲ್ಲ, ಪೂಜೆ ಮಾಡೋಕ್ಕೆ ಬರಲಿಲ್ಲ, ಯಾತ್ರೆ ಮಾಡೋಕ್ಕೆ ಬರಲಿಲ್ಲ, ಧ್ಯಾನ ಮಾಡೋಕ್ಕೆ ಬರಲಿಲ್ಲ, ಮಂತ್ರ ಜಪ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಜ್ಞಾನ ಯೋಗ ಬಹಳ ಇಂಪಾರ್ಟೆಂಟ್ ಅಂತ ನೋಡಿ. ಜ್ಞಾನ ಒಂದು ಇದ್ದರೆ ಎಲ್ಲ ಸರಿ ಹೋಗುತ್ತೆ. ಜ್ಞಾನ ಇಲ್ಲ ಅಂದರೆ ಎಲ್ಲ ಥರ ಹೋಮ ಪೂಜೆ ಜಪ ತಪ ಧ್ಯಾನ ಎಲ್ಲ ಮಾಡಬೇಕು, ಅಜ್ಞಾನ ಇದ್ದಾಗ ಕಳ್ಕೊಳ್ಳಿಕ್ಕೆ. ಅದರಿಂದ ಪೂರ್ವ ದಿಕ್ಕಿನಲ್ಲಿ ಜ್ಞಾನ. ಓಂ ಜ್ಞಾನರಾಮಾಯ ನಮಃ. ಪೂರ್ವ ದಿಕ್ಕಿನಲ್ಲಿ ಜ್ಞಾನರಾಮ. ಅದಕ್ಕೆ 108 ಸಲ ಅರ್ಶಿನ ಅಥವಾ ಕುಂಕುಮ ಅಥವಾ ಹೂವಿನ ಅರ್ಚನೆ ಮಾಡಿ ಒಂದು ದೀಪದ ಮುಂದೆ ಒಂದು ತಟ್ಟೆ ಇಟ್ಕೊಳ್ಳಿ, ಇಲ್ಲ ಒಂದು ವಿಳೆದೆಲೆ ಇಡಿ, ಇಲ್ಲ ಬಾಳೆ ಎಲೆ ಇಡಿ, ಆದಮೇಲೆ ಅರ್ಶಿನದಲ್ಲೋ ಕುಂಕುಮದಲ್ಲೋ ಹೂವಲ್ಲೋ ಅರ್ಚನೆ ಮಾಡಿ. ಏನೂ ಇಲ್ಲ ಅಂದರೆ ಅಕ್ಷತೆಲ್ಲ ಅರ್ಚನೆ ಮಾಡಿ. ಓಂ ಜ್ಞಾನರಾಮಾಯ ನಮಃ. ಅಲ್ಲಿ ಮಂತ್ರ ಬರೆದಿದ್ದೀನಿ ನೋಡಿ. ಓಂ ಐಂ ರಾಮಾಯ ನಮಃ, ಓಂ ಐಂ ರಾಮಾಯ ನಮಃ, ಓಂ ಐಂ ರಾಮಾಯ ನಮಃ, ಓಂ ಐಂ ರಾಮಾಯ ನಮಃ. ಮನೆ ಮಂದಿಯೆಲ್ಲ 108 ಸಲ ಅದಕ್ಕೆ ಆ ದೀಪಕ್ಕೆ ಪೂರ್ವ ದಿಕ್ಕಿನಲ್ಲಿರೋ ದೀಪಕ್ಕೆ ಪೂಜೆ ಮಾಡಬೇಕು. ಅದು ಜ್ಞಾನರಾಮ ಅಂಥೇಳಿ. ಜ್ಞಾನ ಮನೇಲಿ ಎಲ್ರಿಗೂ ಸದ್ಬುದ್ಧಿ ಕೊಡಪ್ಪ. ಕಾರು ಸೈಟು ಮನೆ ಬಂಗ್ಲೆ ಏನು ಕೊಡೋದ್ರು ಪರವಾಗಿಲ್ಲ. ಜ್ಞಾನ ಹೊಂದಿರೋ ಇಡೀ ಜಗತ್ತನ್ನು ಎಲ್ಲಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಜ್ಞಾನ ಇಲ್ಲದವನು ಬಾಯಿ ಒಳಗಿರೋ ಕಪ್ಪೆ. ಜ್ಞಾನಿ ಸಮುದ್ರದಲ್ಲಿರುವಂಥವನು ಇಡೀ ಜಗತ್ತನ್ನೇ ಅಲ್ಲಾಡಿಸ್ಬೋದು, ಶೇಕ್ ಮಾಡ್ಬೋದು. ಅಷ್ಟು ಜ್ಞಾನ ಬೇಕು ಮನುಷ್ಯನಿಗೆ. ಜ್ಞಾನ ಯೋಗವೇ ಅತ್ಯುತ್ತಮ ಆಸ್ತಿ ಸಂಪತ್ತು ಅಂತ. ಇನ್ನು ಬಾಕಿದೆಲ್ಲ ನಶ್ವರ. ತುಂಬ ಜ್ಞಾನಿ ಆದಷ್ಟು ಮುಂದಿನ ಜನ್ಮದಲ್ಲಿ ಮಹಾ ವ್ಯಕ್ತಿಯಾಗಿಬಿಡ್ತಾನಂತೆ. ಅದರಿಂದ ಇವತ್ತಿನ ಈ ಒಂದು ನಾವು ಏನು ಓದ್ತೀವೋ ಕಲಿತೀವೋ ಜ್ಞಾನಕ್ಕಾಗಿ ಏನು ಇನ್ವೆಸ್ಟ್ ಮಾಡ್ತೀವೋ ಅದೆಲ್ಲ ನೆಕ್ಸ್ಟ್ ಬರ್ತಿಗೆ ದೊಡ್ಡ ಆಸ್ತಿ ಇದ್ದಾಗ ನಮಗೆ. ಅದಕ್ಕೆ ಜ್ಞಾನವೇ ದೊಡ್ಡ ಸಂಪತ್ತು, ಜ್ಞಾನವೇ ಐಶ್ವರ್ಯ. ಓಂ ಐಂ ರಾಮಾಯ ನಮಃ, ಓಂ ಐಂ ರಾಮಾಯ ನಮಃ ಅಂದಾಗ ಮನೆ ಮಂದಿ ನಾಲ್ಗೆ ಶುದ್ಧ ಆಗುತ್ತೆ. ಕೆಟ್ಟ ಮಾತುಗಳು ಮನೆಯಲ್ಲಿ ಕೆಟ್ಟ ಮಾತುಗಳು, ಕೆಟ್ಟ ಚಟಗಳು, ಕುಡಿಯೋದು, ಸ್ಮೋಕು, ಡ್ರಿಂಕ್ಸು, ಕೆಟ್ಟ ಹವ್ಯಾಸಗಳು. ಪೂರ್ವ ದಿಕ್ಕಿನಲ್ಲಿ ಜ್ಞಾನರಾಮನಿಟ್ಟು ಪೂಜೆ ಮಾಡೋದು, ದೀಪದಲ್ಲಿ ಆಹ್ವಾನ ಮಾಡಿ ಅರ್ಚನೆ ಮಾಡೋದ್ರಿಂದ ಮನೆಯವರೆಲ್ಲರಿಗೂ ಒಳ್ಳೆ ಜ್ಞಾನವಂತರಾಗಿ ದುರಭ್ಯಾಸ ಕೆಟ್ಟ ಚಟಗಳೆಲ್ಲ ಬಿಡುಗಡೆಯಾಗಿ ನಗನಗ್ತ ಚೆನ್ನಾಗಿ ಬುದ್ಧಿವಂತರಾಗಿರ್ತಾರಂತೆ ಪೂರ್ವ ದಿಕ್ಕಿನಲ್ಲಿ ಜ್ಞಾನರಾಮನ. ಆಗ್ನೇಯ ದಿಕ್ಕಿನಲ್ಲಿ ಲಕ್ಷ್ಮಿ ವಾಸ ಮಾಡೋ ಸ್ಥಳ. ಆಗ್ನೇಯದಲ್ಲಿ ಅಗ್ನಿ, ಅಲ್ಲಿ ಐಶ್ವರ್ಯ ರಾಮ ಅಂಥೇಳಿ ಬರಿಬೇಕು. ದೀಪದ ಮುಂದೆ ಐಶ್ವರ್ಯ ರಾಮ ಅಂತ ಬರೆದು ಅದಕ್ಕೆ ಒಂದು ವಿಳ್ಯದೆಲೆ ಅಥವಾ ಬಾಳೆ ಎಲೆ ಮೇಲೆ ಸಗಣಿ ಇಟ್ಟು, ಹಸುವಿನ ಸಗಣಿ ಇಟ್ಟು ಅದ ಮೇಲೆ ದೀಪ ಇಟ್ಟು ಆ ದೀಪಕ್ಕೆ ಸೂರ್ಯಕಾಂತಿ ಎಣ್ಣೆ ಹಾಕಿ 9 ಎಳೆ ಬತ್ತಿ ಇಟ್ಟು ಅದಕ್ಕೆ ಐಶ್ವರ್ಯ ರಾಮ ಅಂತ ನಾಮಕರಣ ಮಾಡಿ ಓಂ ಐಶ್ವರ್ಯ ರಾಮಾಯ ನಮಃ ಅಂಥೇಳಿ ಪೂಜೆ ಆವಾಹನೆ ಮಾಡಿ ಅದಕ್ಕೆ ಗಂಧ ಅಕ್ಷತೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನೀವೇನು ಮಾಡಬೇಕು? ಓಂ ಶ್ರೀಂ ರಾಮಾಯ ನಮಃ, ಓಂ ಶ್ರೀಂ ರಾಮಾಯ ನಮಃ, ಓಂ ಶ್ರೀಂ ರಾಮಾಯ ನಮಃ, ಓಂ ಶ್ರೀಂ ರಾಮಾಯ ನಮಃ. ಎಷ್ಟೋ ದುಡ್ಡು ಬರುತ್ತೆ, ಉಳಿತಾ ಇಲ್ಲ. ಡ್ರಗ್ಸು, ಸ್ಮೋಕು, ಸೆಕ್ಸ್ ಕಾಳು, ಕುಡಿತ ಕಾಳು, ಬೆಟ್ಟಿಂಗು ಹಾಳು, ಸಾಲಬಾಧೆಗೆ ದುಡ್ಡು ಹೋಯ್ತು, ರೋಗ ಬಾಧೆಗೆ ದುಡ್ಡು ಹೋಯ್ತು, ಲಕ್ಷ್ಮಿ ಅಭಿವೃದ್ಧಿ ಆಗ್ತಿಲ್ಲ, ಸಂಪತ್ತು ಅಭಿವೃದ್ಧಿ ಆಗ್ತಿಲ್ಲ. ಆದ್ದರಿಂದ ಆಗ್ನೇಯ ದಿಕ್ಕಿನಲ್ಲಿ ಲಕ್ಷ್ಮಿ ಯಾರ ಜೊತೆ? ರಾಮನ ಜೊತೆ. ಓಂ ಶ್ರೀಂ ರಾಮಾಯ ನಮಃ ಅಂತ ಮನೆ ಮಂದಿಯೆಲ್ಲ ಒಂದು ಪೇಪರ್ ಮೇಲೋ ಅದು ಕುಂಕುಮನ ಅರ್ಶನೋ ಅರ್ಚನೆ ಮಾಡಿ ವಿಳ್ಯದೆಲೆ ಮೇಲೆ ಇಲ್ಲ ಒಂದು ಬಾಳೆಲೆ ಮೇಲೆ 108 ದೀಪಕ್ಕೆ ಹಾಕೋಂಗಿಲ್ಲ, ದೀಪದ ಒಳಗೆ ಹಾಕೋಂಗಿಲ್ಲ, ದೀಪದ ಹೊರಗಡೆ ಓಂ ಶ್ರೀಂ ರಾಮಾಯ ನಮಃ, ಓಂ ಶ್ರೀಂ ರಾಮಾಯ ನಮಃ, ಓಂ ಶ್ರೀಂ ರಾಮಾಯ ನಮಃ ಅಂತ ಹೇಳಿ ಅಲ್ಲಿ ಪೂಜೆ ಮಾಡಬೇಕು. ನೆಕ್ಸ್ಟು ನೈಋತ್ಯ ದಿಕ್ಕು. ನೈಋತ್ಯ ದಿಕ್ಕಿನ ಒಂದು ಎಳೆ ಇಡಿ, ಎಲೆ ಮೇಲೆ ಒಂದು ಹಸುವಿನ ಸಗಣಿ ಇಡಿ ಅಥವಾ ಬಾಳೆ ಎಲೆ ಮೇಲೆ ಇಡಿ. ಅಲ್ಲಿ ಕಳ್ಳತನ, ಚೋರ ಭಯ, ರಾಜಭಯ, ವ್ಯಾಧಿ ಭಯ, ಪ್ರಕೃತಿ ಭಯ, ಭೂಕಂಪ, ಸುನಾಮಿ, ಆಕ್ಸಿಡೆಂಟ್ಸು, ಕಳ್ಳರ ಕಾಟರ ಭಯ, ರೋಡಿಗಳಿಂದ ಭಯ, ಇವೆಲ್ಲವನ್ನು ತೆಗೆದುಹಾಕಬೇಕಂದ್ರೆ ನೈಋತ್ಯ ರಾಕ್ಷಸರನ್ನು ಪೂಜೆ ಮಾಡಬೇಕು. ನೈಋತ್ಯ ದಿಕ್ಕಿನಲ್ಲಿ ಆ ದೀಪಕ್ಕೆ ಸೂರ್ಯಕಾಂತಿ ಎಣ್ಣೆ ಹಾಕಿ 9 ಎಳೆ ಬತ್ತಿ ಇಟ್ಟು ಅರ್ಶಿನ ಕುಂಕುಮ ಇಟ್ಟು ಅದಕ್ಕೆ ಮೋಕ್ಷರಾಮಾಯ ನಮಃ ಅಂತ ಹೇಳಬೇಕು. ಮೋಕ್ಷರಾಮ ಅಂತ ಹೆಸರಿಡಬೇಕು ಆ ದೀಪಕ್ಕೆ. ಅಲ್ಲಿ ಓಂ ಹ್ರೀಂ ಕ್ಲೀಂ ಶ್ರೀಂ ರಾಮಾಯ ನಮಃ, ಓಂ ಹ್ರೀಂ ಕ್ಲೀಂ ಶ್ರೀಂ ರಾಮಾಯ ನಮಃ, ಓಂ ಹ್ರೀಂ ಕ್ಲೀಂ ಶ್ರೀಂ ರಾಮಾಯ ನಮಃ ಅಂಥೇಳಿ ನೈಋತ್ಯ ದಿಕ್ಕಿನಲ್ಲಿ ಮೋಕ್ಷ ಪ್ರಾಪ್ತಿಗಾಗಿ, ಸಂಪತ್ತು ಅಭಿವೃದ್ಧಿಗಾಗಿ ಎಲ್ಲ ಅಲ್ಲಿ 108 ಸಲ ಒಂದು ವಿಳ್ಯದೆಲೆ ಅಥವಾ ಬಾಳೆ ಎಲೆ ಒಂದು ಪೇಪರ್ ಮೇಲೆ ಅರ್ಶಿನ ಅಥವಾ ಕುಂಕುಮ ಅಥವಾ ಅಕ್ಷತೆಲೋ ಹೂನಲ್ಲೋ ಬಿಡಿ ಹೂನಲ್ಲೋ
ನೀವು ಮೋಕ್ಷರಾಮನಿಗೆ ಪೂಜೆ ಮಾಡಬೇಕು. ನೆಕ್ಸ್ಟು ಪಶ್ಚಿಮ ದಿಕ್ಕು. ಮನೇಲಿ ಒಬ್ರಿಗೊಬ್ರು ಕೋಪ, ಗಂಡ ಹೆಂಡತಿ ಮೇಲೆ ಕೋಪ, ಹೆಂಡತಿ ಗಂಡ ಮೇಲೆ ಕೋಪ, ಗಂಡ ಹೆಂಡತಿ ಮಕ್ಕಳ ಮೇಲೆ ಕೋಪ, ಅತ್ತೆ ಮಾವ ಬಂಧು ಎಲ್ಲ ಕೋಪ 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 ಕೋಪ, ಅಸೂಯೆ ಮತ್ತು ಹೊಟ್ಟೆ ಕಿಚ್ಚು ಇಲ್ಲ. ದಯೆ ಕೃಪೆನೇ ಇಲ್ಲ, ಒಬ್ಬರ ಮೇಲೊಬ್ಬರು ದಯೆ ಇಲ್ಲ. ಅದಕ್ಕೆ ಪಶ್ಚಿಮದಲ್ಲಿ ದಯಾರಾಮ, ಕೃಪಾರಾಮ ಅಂಥೇಳಿ ವಿಳ್ಯದೆಲೆ ಅಥವಾ ಬಾಳೆ ಎಲೆ ಮೇಲೆ ಒಂದು ಸಗಣಿ ಇಟ್ಟು ಅದ್ರ ಮೇಲೆ ಹಣತೆ ಇಟ್ಟು ಕೊಬ್ಬರಿ ಸೂರ್ಯಕಾಂತಿ ಎಣ್ಣೆ ಹಾಕಿ 9 ಎಳೆದು ಬತ್ತಿ ಇಟ್ಟು ಅದಕ್ಕೆ ದಯಾರಾಮ ಅಂಥೇಳಿ ಹೆಸರಿಟ್ಟು ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ಓಂ ರಾಮ್ ಕೋದಂಡ ರಾಮಾಯ ನಮಃ, ಓಂ ರಾಮ್ ಕೋದಂಡ ರಾಮಾಯ ನಮಃ, ಓಂ ರಾಮ್ ಕೋದಂಡ ರಾಮಾಯ ನಮಃ, ಓಂ ರಾಮ್ ಕೋದಂಡ ರಾಮಾಯ ನಮಃ ಅಂಥೇಳಿ 108 ಸಲ ಅರ್ಶಿನ ಅಥವಾ ಕುಂಕುಮ ಅಕ್ಷತೆ ಅಥವಾ ಹೂವಲ್ಲಿ ಅರ್ಚನೆ ಮಾಡಬೇಕು. ಹೊರಗಡೆ ದೀಪದ ಹೊರಗಡೆ ಇಟ್ಟು, ಒಳಗಲ್ಲ, ದೀಪದೊಳಗೆ ಹಾಕೋಂಗಿಲ್ಲ. ಇದಾದಮೇಲೆ ವಾಯುವ್ಯ ದಿಕ್ಕಿಗೆ ಬರಬೇಕು. ವಾಯುವ್ಯ ದಿಕ್ಕಿನಲ್ಲಿ ಈ ಡೈವರ್ಸ್ ಆಗೋದು, ಒಬ್ರಿಗೊಬ್ರಿಗೆ ಬೇರೆ ಆಗೋದು, ಮನೆ ಬಿಟ್ಟು ಹೋಗೋದು, ಒಬ್ರೊಬ್ಬರು ಹೊಂದಾಣಿಕೆ ಇಲ್ಲ, ಗೃಹ ಕಲಹ, ದಂಪತಿಗಳಲ್ಲಿ ಕಲಹ, ಸಂತಾನದಲ್ಲಿ ಕಲಹ, ಆಕರ್ಷಣೆ ಇಲ್ಲ, ಒಗ್ಗಟ್ಟಿಲ್ಲ. ಅದಕ್ಕೆ ಸಂಮೋಹನ ರಾಮ ಅಥವಾ ಆಕರ್ಷಣ ರಾಮ ಅಂಥೇಳಿ ವಾಯುವ್ಯ ದಿಕ್ಕಿನಲ್ಲಿ ಒಂದು ದೀಪ ಇಡಬೇಕು. ವಿಳ್ಯದೆಲೆ ಇಡಿ ಅಥವಾ ಬಾಳೆ ಎಲೆ, ಆದಮೇಲೆ ಹಸುವಿನ ಸಗಣಿ, ಒಂದು ಹಣತೆ ಇಟ್ಟು ಅದಕ್ಕೆ ಸೂರ್ಯಕಾಂತಿ ಎಣ್ಣೆ 9 ಎಳೆ ಬತ್ತಿ ಇಟ್ಟು ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಇಟ್ಬಿಟ್ಟು ಆಕರ್ಷಣ ರಾಮ ಅಂತ ಹೆಸರಿಡೋದಕ್ಕೆ ನಾಮಕರಣ. ಓಂ ಕ್ಲೀಂ ರಾಮಾಯ ನಮಃ, ಓಂ ಕ್ಲೀಂ ರಾಮಾಯ ನಮಃ, ಓಂ ಕ್ಲೀಂ ರಾಮಾಯ ನಮಃ, ಓಂ ಕ್ಲೀಂ ರಾಮಾಯ ನಮಃ ಅಂತ 108 ಸಲ ಅರ್ಚನೆ ಮಾಡಿ ಕೊನೆಗೆ ಈಶಾನ್ಯ ದಿಕ್ಕಿಗೆ ಬರಬೇಕು. ಈಶಾನ್ಯ ಅಂದರೆ ಪೂರ್ವ ಮತ್ತು ಉತ್ತರದ ಕಾರ್ನರು. ಈಶಾನ್ಯ ದಿಕ್ಕಿನಲ್ಲಿ ಬಂದು ಅಲ್ಲಿ ಶಕ್ತಿರಾಮ ಅಂತ ಆಯುಷು ಆರೋಗ್ಯ ಎಲ್ಲ ಕೊಡು ಅಂತೇಳಿ ಶಕ್ತಿರಾಮನ ಇಟ್ಟು ದೀಪ ಇಟ್ಟೋದಕ್ಕೆ ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಇಟ್ಟು ಮಾಮೂಲು ಥರ ಏನು ಮಾಡೋದು ಅದೇ ಥರ ಮಾಡಿ ಶಕ್ತಿರಾಮನ ಪೂಜೆ ಮಾಡಬೇಕು. ಏನಂತ ಓಂ ಬ್ರೀಂ ರಾಮಾಯ ನಮಃ, ಓಂ ಬ್ರೀಂ ರಾಮಾಯ ನಮಃ ಅಂತೇಳಿ ಅರ್ಶಿನ ಕುಂಕುಮ ಅಥವಾ ಅಕ್ಷತೆಯಲ್ಲಿ 108 ಸಲ ಮನೆ ಮಂದಿಯೆಲ್ಲ ಆ ದೀಪಕ್ಕೆ ಪೂಜೆ ಮಾಡಿದ್ರೆ ಶಕ್ತಿರಾಮ ಆಯಿತು. ಈಗ ಎಲ್ಲ ಆಯಿತು. ಈಗ ಬ್ರಹ್ಮಸ್ಥಾನ ಮಧ್ಯಭಾಗದಲ್ಲಿ ಶ್ರೀರಾಮನ ಪಟ್ಟಾಭಿರಾಮನನ್ನು ಕರಿಬೇಕು. ಸಕಲ ಕಾರು ಬಂಗ್ಲೆ ವಜ್ರ ವೈಡೂರ್ಯ ಆಳು ಕಾಳು ಹಸು ಎಲ್ಲ ಸಕಲವನ್ನು ಅನುಭವಿಸೋದು ಪಟ್ಟಾಭಿರಾಮ. ಮಧ್ಯಭಾಗದಲ್ಲಿ ಪಟ್ಟಾಭಿರಾಮ ಅಂಥೇಳಿ ಒಂದು ದೀಪ ಹಚ್ಚಬೇಕು. ಆ ಚಕ್ರದ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಪಟ್ಟಾಭಿರಾಮ ಅಂಥೇಳಿ ಒಂದು ವಿಳ್ಯದೆಲೆ ಅಥವಾ ಬಾಳೆ ಎಲೆ ಮೇಲೆ ಒಂದು ಹಸುವಿನ ಸಗಣಿ ಇಟ್ಟು ಅದ್ರ ಮೇಲೆ ದೀಪ ಇಟ್ಟು ಸೂರ್ಯಕಾಂತಿ ಎಣ್ಣೆ ಹಾಕಿ 9 ಎಳೆ ಬತ್ತಿನ ಅದರಲ್ಲಿಟ್ಟು ಅದಕ್ಕೆ ಪಟ್ಟಾಭಿರಾಮ ಅಂತ ನಾಮಕರಣ ಮಾಡಿ ಅದಕ್ಕೆ ಆವಾಹನೆ ಮಾಡಬೇಕು. ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಮಧ್ಯಭಾಗದಲ್ಲಿ ಉರಿತಿರೋ ದೀಪಕ್ಕೆ ಪಟ್ಟಾಭಿರಾಮ, ಪಶ್ಚಿಮದಲ್ಲಿ ಕೋದಂಡರಾಮ ಮತ್ತು ಜ್ಞಾನರಾಮ ಮಧ್ಯದಲ್ಲಿ ಪಟ್ಟಾಭಿರಾಮ, ಸೀತಾ ಸಮೇತ ಪಟ್ಟಾಭಿಷೇಕ ಆಗ್ತಿರೋದು, ದಂಪತಿ ಸಮೇತ ಕೂತಿರುವಂಥದ್ದು. ಈ ಒಂದು ರಾಮನನ್ನು ಮನೇಲಿ ಮಾಡೋದ್ರಿಂದ ಶುಭ ಕಾರ್ಯಗಳಾಗ್ತದೆ. ಮದುವೆ ಆಗಿಲ್ಲ, ಮನೆ ಕಟ್ಟಕ್ಕಾಗ್ತಿಲ್ಲ, ಶುಭ ಕಾರ್ಯಗಳಾಗಬೇಕು ಅಂತಂದರೆ ಪಟ್ಟಾಭಿರಾಮನ ಪೂಜೆ ಮಾಡಬೇಕು ಅಂತ ಹೇಳುತ್ತೆ. ಈಗ ಇಲ್ಲೂ ಒಂದು ಮಂತ್ರ ಬದಲಾವಣೆ ಆಗುತ್ತೆ. ಏನದು? 108 ಸಲ ನೀವು ಅರ್ಶಿನ ಅಥವಾ ಕುಂಕುಮ ಅಥವಾ ಹೂವಿನಲ್ಲಿ ಬಿಡಿ 108 ಇಟ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ಶ್ರೀರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ಶ್ರೀರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ಶ್ರೀರಾಮನಾಮ ವರಾನನೆ ಅಂಥೇಳಿ ಇಲ್ಲಿ ಶ್ರೀ ಅಂತ 3 ಸಲ ಬಂತು. ಮನೋರಮೆ ಅಂದರೆ ಸೀತಾ, ಲಕ್ಷ್ಮಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ಶ್ರೀರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ಶ್ರೀರಾಮನಾಮ ವರಾನನೆ. ಶ್ರೀ 2 ಸಲ. ಇದು ಭಾಳ ವಿಶೇಷ. ಇದು ವಿಷ್ಣು ಸಹಸ್ರನಾಮದಲ್ಲಿ ಕೊನೆಯ ಭಾಗದಲ್ಲಿ ಬರುವಂಥ ಮಂತ್ರ. ಯಾರಿಗೆ ವಿಷ್ಣು ಸಹಸ್ರನಾಮ ಹೇಳಲಿಕ್ಕಾಗಲ್ವೋ ಇದೊಂದು ಮಂತ್ರನ 3 ಸಲ ಹೇಳಿದ್ರೆ 3 ಬಾರಿ ವಿಷ್ಣು ಸಹಸ್ರನಾಮ ಹೇಳಿದಂಗೆ ಬರುತ್ತೆ, ಫಲಪ್ರಾಪ್ತಿಯಾಗ್ತದೆ ಅಂತ ಸ್ವತಃ ಭೀಷ್ಮ ಪಿತಾಮಹರರು ಅರ್ಜುನನಿಗೆ ಉಪದೇಶ ಮಾಡಿದ್ದಾರೆ. ಇದನ್ನೇ ಕೃಷ್ಣ
ಅರ್ಜುನಿಗೆ ಮತ್ತೊಮ್ಮೆ ಉಪದೇಶ ನೆನಪು ಮಾಡ್ತಾನೆ. ಅದರಿಂದ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಒಂದು ಸಹಸ್ರನಾಮ, 1,000 ಸಾರಿ ನಾಮ ಹೇಳೋದು ಒಂದೇ, ಇದೊಂದು ಹೇಳೋದು ರಾಮ ಅಂದರೆ ಸಾಕಂತೆ. ಅಯ್ಯೋ ಇದು ನಮ್ಗೆ ಹೇಳಕ್ಕೆ ಬಾಯೇ ಬರ್ತಿಲ್ಲ, ನಾಲ್ಗೆ ಹೊರಡ್ತಿಲ್ಲ, ಗೊತ್ತಾಗ್ತಿಲ್ಲ ಅಂದರೆ ಓಂ ಪಟ್ಟಾಭಿರಾಮಾಯ ನಮಃ, ಓಂ ಪಟ್ಟಾಭಿರಾಮಾಯ ನಮಃ, ಓಂ ಪಟ್ಟಾಭಿರಾಮಾಯ ನಮಃ ಅಂತ ಬ್ರಹ್ಮಸ್ಥಾನದಲ್ಲಿರೋ ಆ ದೀಪಕ್ಕೆ ಪಟ್ಟಾಭಿರಾಮನ ಅರ್ಚನೆ ಮಾಡಬೇಕು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀ ರಾಮನಾಮ ವರಾನನೆ. ಇಲ್ಲಿ ಶ್ರೀ ಸೇರಿಸ್ಕೋಬೇಕು. ಇದನ್ನು ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಲಘು ಮಂತ್ರ ಓಂ ಪಟ್ಟಾಭಿರಾಮಾಯ ನಮಃ, ಓಂ ಪಟ್ಟಾಭಿರಾಮ ಮನೋರಮೆ ಸೀತಾದೇವಿ ಲಕ್ಷ್ಮೀ ಸಮೇತರೋನು ಓಂ ಪಟ್ಟಾಭಿರಾಮಾಯ ನಮಃ ಅಂಥೇಳಿ ಮಾಡೋದ್ರಿಂದ ನಿಮಗೆ ಪ್ರಮೋಷನ್ ಸಿಗ್ಬೋದು, ಬೇರೆ ಜಾಬ್ ಸಿಗ್ಬೋದು, ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಪಟ್ಟಾಭಿರಾಮ ಅಂತಂದರೆ ವನವಾಸಲಿದ್ದವನಿಗೆ ಪ್ರಮೋಷನ್ ಸಿಕ್ತು, ರಾಜನ ಪದವಿ ಬಂತು. ರಾಮ ವನವಾಸ ಮುಗಿಸ್ಕೊಂಬಂದ್ಮೇಲೆ ಅವನಿಗೆ ಪ್ರಮೋಷನ್ ಆಯಿತು, ಅಯೋಧ್ಯೆಗೆ ರಾಜನಾದ, ಪಟ್ಟಾಭಿಷೇಕ ಆಯಿತು, ಆಗ ಪಟ್ಟಾಭಿರಾಮ ಅಂತ ಆಯಿತು. ಅದರಿಂದ ಪ್ರಮೋಷನ್ಸು ಮತ್ತು ಅಭಿವೃದ್ಧಿ ಆಗಬೇಕು ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅನ್ನೋದಾಗಿದ್ದರೆ ಅದು ಪಾರ್ಟ್ನರ್ಶಿಪ್ ಇರ್ಬೋದು, ಸ್ವಂತ ಬಿಸ್ನೆಸ್ಸೇ ಇರ್ಬೋದು. ಯಾವುದೇ ವ್ಯವಹಾರದಲ್ಲಿ ನಿಮಗೆ ಏಳಿಗೆ ಆಗ್ತಿಲ್ಲ ಅಂದರೆ ಪಟ್ಟಾಭಿರಾಮನ ಪೂಜೆ ಮಾಡಬೇಕು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀ ರಾಮನಾಮ ವರಾನನೆ. ಇದನ್ನು ಹೇಳ್ತಾ ಇದ್ದರೆ ರೋಮಾಂಚನ, ಅಷ್ಟು ವಿಶೇಷ. ಇದನ್ನು ತುಳಸಿದಾಸರು ಭಾಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ವಿಷ್ಣು ಸಹಸ್ರ ಇದೊಂದು ಹೇಳೋದು ಯಾಕೆ, ವಿಷ್ಣು ಸಹಸ್ರನಾಮ ಹೇಳಲಿಕ್ಕಾಗಲಿ ಇದೊಂದೇ ಹೇಳಿದ್ರೆ ಸಾಕು ಅನ್ನೋದಕ್ಕೆ ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅದು ಒಂದು ವಾರನೇ ಬೇಕು ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಅಷ್ಟು ವಿಶೇಷ. ಅದರಿಂದ ಈ ಮಂತ್ರದಲ್ಲಿ ಮಧ್ಯದಲ್ಲಿರೋ ಇದಕ್ಕೆ ಅರ್ಚನೆ ಮಾಡಿ ಆಮೇಲೆ ಧೂಪ ಊದುಬತ್ತಿ ಹತ್ತಿ ಎಲ್ಲ ಚಕ್ರಗಳಿಗೂ ಎಲ್ಲ ದೀಪಗಳಿಗೂ ತೋರಿಸಿ ಆರತಿ ಮಾಡಿ ಒಂದು ಸಲ ಕರ್ಪೂರದಲ್ಲೋ ಅಥವಾ ಎದಲ್ಲೋ. ಆದಮೇಲೆ ಪಾಯಸ ಆದರೆ ನೈವೇದ್ಯ ಮಾಡಿ, ಇಲ್ಲ ಹಾಲು ಸಕ್ಕರೆ ಹೇಳಿದ್ದೆ ಅದನ್ನು ಇಟ್ಟು ಎಲ್ಲರಿಗೂ ಸೇರಿಸಿ ಎಲ್ಲ ರಾಮನ ಒಟ್ಟಿಗೆ ಸೇರಿಸಿ ನೈವೇದ್ಯ ಮಾಡಿ. ಓಂ ಪ್ರಾಣಾಯ ಸ್ವಾಹ, ಓಂ ಅಪನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದನಾಯ ಸ್ವಾಹ, ಓಂ ಬ್ರಹ್ಮಣೇ ಸ್ವಾಹ. ಇದೆಲ್ಲ ಮುದ್ರೆಯಲ್ಲಿ ಊಟ ಮಾಡಿಸೋದು. ಇದು ಬರಲಿಲ್ಲ ಅಂದರೆ ಸುಮ್ಮನೆ ಇಟ್ಬಿಟ್ಟು ಪೂಜೆ ಮಾಡಿ. ಅಪ್ಪ ರಾಮಚಂದ್ರ, ನನ್ನ ಕೈಲಿ ಯಥಾಶಕ್ತಿ ಒಂದು ಪಾಯಸ ಇಟ್ಟಿದ್ದೀನಿ, ಸ್ವೀಕಾರ ಮಾಡು, ನೀನು ಬಾಯಿ ಸಿಹಿ ಮಾಡ್ಕೊ. ಹಾಲು ಮತ್ತು ಕಲ್ಸಕ್ಕರೆ ಇಟ್ಟಿದ್ದೀನಿ, ಕುಡಿದು ಸಿಹಿ ಮಾಡು, ನಮ್ಗೆ ಆಶೀರ್ವಾದ ಮಾಡು, ನಮ್ಮಲ್ಲಿರೋ ಎಲ್ಲ ತೊಂದರೆ ನಿವಾರಣೆ ಮಾಡು ಅಂತ ಮನಸ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು. ಎಲ್ಲ ಆದಮೇಲೆ ನೈವೇದ್ಯ ಎಲ್ಲ ಆದಮೇಲೆ ಮತ್ತೆ ನೀವು ಒಂದು ಧೂಪ ದೀಪ ಮತ್ತೆ ಆರತಿ ಮಾಡಿ ಒಂದು ಪ್ರಾರ್ಥನೆ ಮಾಡಿಬಿಟ್ಟು ಆ ಪಟ್ಟಾಭಿರಾಮನ ದೀಪದ ಮುಂದೆ ಆ ಹೂವನ್ನು ಇಟ್ಬಿಟ್ಟು ಪ್ರಾರ್ಥನೆ ಮಾಡಿ. ಮನೆ ಮಂದಿಯವರೆಲ್ಲ ಅದಕ್ಕೆ ನಿಮ್ಗೆ ಎಷ್ಟು ವಯಸ್ಸಿದೋ ಅಷ್ಟು ವಯಸ್ಸಷ್ಟು ಪ್ರದಕ್ಷಿಣೆ ಮಾಡಿ. 30 ಸುತ್ತು ಪ್ರದಕ್ಷಿಣೆ ಮಾಡಿ. 50 ವರ್ಷ ಅಂದರೆ 50 ಸುತ್ತು ನಿಧಾನಕ್ಕೆ ದೀಪ ಮೇಲೆ ಬೀಳಬಾರ್ದು, ಹುಷಾರಾಗಿ ಪ್ರದಕ್ಷಿಣೆ ಮಾಡಬೇಕು ಆ ದೀಪಕ್ಕೆ ಚಕ್ರಕ್ಕೆ. ಇದನ್ನು ಆಗಾಗ ಮಾಡ್ತಾ ಬಂದಷ್ಟು ಇವತ್ತು ನೀವು ಡೇಟ್ ಬರೆದಿಡಿ ಯಾವತ್ತು ಮಾಡಿದ್ದೀರ ಅಂತ. ಇವತ್ತು ನಿಮಗೆ ಈ ಕಾಯಿಲೆ, ಈ ಸಾಲ ಬಾಧೆ, ಈ ಥರ ತೊಂದರೆ ಏನೇನು ತೊಂದರೆ ಇದೆಲ್ಲ ಬಂದು ಬರೆದಿಡಿ. ಮಾಡ್ತಾ ಮಾಡ್ತಾ ನೋಡಿ ಒಂದೊಂದಾಗ ಒಂದೇ ತೊಂದರೆಗಳೆಲ್ಲ ಮಾಯ ಆಗುತ್ತೆ. ನಿಮ್ಗೇನೇನು ಸಮಸ್ಯೆ ಇದೆಯೋ, ಕಾಯಿಲೆ ಇರ್ಬೋದು, ಸಾಲ ಬಾಧೆ ಇರ್ಬೋದು, ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಏನೇನೋ ತೊಂದರೆಗಳಿದೆ, ಒಂದು ಸಲ ಬರೆದಿಟ್ಬಿಡಿ. ಈ ಚಕ್ರ ರಾಮನ ಚಕ್ರ ಆರಾಧನೆ ಮಾಡ್ತಾ ಬನ್ನಿ ಶನಿವಾರ, ಪ್ರತಿ ಶನಿವಾರ. ಇದು ರಾಮಕಥಾ ಓದ್ರೆ ಏನು ಪುಣ್ಯ ಬರುತ್ತೋ, ರಾಮಾಯಣ ಪಾರಾಯಣ ಮಾಡಿದ್ರೆ ಏನು ಪುಣ್ಯ ಬರುತ್ತೋ ಅದು 10ರಷ್ಟು ಬರುತ್ತಂತೆ. ಚಕ್ರದಲ್ಲಿ ಅವನ ಆಹ್ವಾನ ಮಾಡಿ. ಇಲ್ಲಿ ಶಕ್ತಿ ರಾಮ, ಆಕರ್ಷಣ ರಾಮ, ಕೋದಂಡ ಇದೆಲ್ಲ ಅವನ ಗುಣಗಳನ್ನು ದೀಪದಲ್ಲಿ ಆವಾಹನೆ ಮಾಡಿ ಅವನಿಗೆ ಭಕ್ತಿ ಲವ್ ಮಾಡ್ತೀವಿ. ಲವ್ ಅಂದ್ರೇನು? ಭಕ್ತಿ. ಭಕ್ತಿ ಅಂದ್ರೇನು? ಲವ್. ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅಂದರೆ ಲವ್ ಮಾಡ್ತಿದ್ದಾನೆ ಅಂತ. ಅದು ಒಬ್ಬ ಭಕ್ತ ದೇವನ ಪ್ರೀತಿ ಮಾಡ್ತಾನೆ ಅಂದರೆ ಭಕ್ತಿ ಅಂತ ಕರೀತಾರೆ. ಒಂದು ತಾಯಿ ಮಗುನ ಪ್ರೀತಿಸ್ತಾ ಇದ್ದಾಳೆ, ತಾಯಿ ಮಗುನ ಪ್ರೀತಿ ಮಾಡಲಿ ಲವ್ ಅಂತೀವಿ ನಾವು. ಹಾಗೆ ಒಬ್ಬ ಭಕ್ತ ಭಗವಂತನನ್ನು ಪ್ರೀತಿಸ್ತಿದ್ದಾನೆ ಅಂದರೆ ಆ ಪ್ರೀತಿಗೆ ಭಕ್ತಿ ಅಂತ ಕರೀತಾರೆ. ನಿನ್ನ ಪ್ರೀತಿ ಬಿಟ್ಟು ಇನ್ಯಾನೂ ಪ್ರೀತಿ ಮಾಡಲ್ಲ, ನಿನ್ನ ಬಿಟ್ಟು ಇನ್ಯಾನೂ ಕಣ್ಣೆತ್ತು ನೋಡಲ್ಲ, ನಿನ್ನ ಲವ್ ಮಾಡಿದ್ಬಿಟ್ಟು ಇನ್ಯಾನೂ ಲವ್ ಮಾಡಲ್ಲ ಅನ್ನೋದೇ ಶರಣಾಗತಿ, ಸರೆಂಡರ್ನೆಸ್. ಅದೇ ಶ್ರದ್ಧೆ. ಲವ್ವಲ್ಲಿ ಶ್ರದ್ಧೆ. ಲವ್ವಲ್ಲಿ ಡಬ್ಬಗೆಮಿಲ್ಲ, ಲವ್ವಲ್ಲಿ ಡೌಟ್ ಇಲ್ಲ, ಲವ್ವಲ್ಲಿ ಒಂದು ರೀತಿ ಭಯ ಇಲ್ಲ. ಯಾವಾಗ ರಾಮನಿಗೆ ನಾವು ಲವ್ ಮಾಡ್ತೀವೋ
ಯಾವಾಗ ರಾಮ ನೀನು ಬಿಟ್ಟು ಯಾವ ದೇವರು ಪೂಜೆ ಮಾಡಲ್ಲ, ರಾಮ ನೀನು ಬಿಟ್ಟು ಯಾರೂ ನಾನು ನೋಡಲ್ಲ, ರಾಮ ನೀನೇ ನನಗೆ ಎಲ್ಲ ಸರ್ವಸ್ವ ಅಂದರೆ ನೀವು ಶರಣಾಗಿದ್ದೀರಾ ಅಂತ ಅರ್ಥ. ಇಲ್ಲಿ ರಾಮ, ನಾಳೆ ಅಲ್ಲಿ ಕೃಷ್ಣ, ಅಲ್ಲಿ ಗೋವಿಂದ, ಅಲ್ಲಿ ಮಾಧವ ಅಂದ್ಕೊಂಡಲ್ಲಿ ಹೋದರೆ ಎಲ್ಲ ಅವನೇ. ಆದರೆ ಒಂದೇನ ನೀ ಲವ್ ಮಾಡು. ಒಬ್ರಿಗೆ ಒಂದೇ ಹೆಂಡ್ತಿ, 100 ಜನ ಹೆಂಡ್ತಿ ಇರಬಾರ್ದು. ಒಬ್ಳಿಗೆ ಒಂದೇ ಗಂಡ, 100 ಗಂಡೀರು ಇರಬಾರ್ದು ಅನ್ನೋ ತತ್ವ. ಅದನ್ನೇ ಶರಣಾಗತ ಅಂತಾರೆ, ಸರೆಂಡರ್ನೆಸ್ ಅಂತಾರೆ. ಈ ರೀತಿ ನೀವು ಮಾಡ್ತಾ ಬಂದರೆ ಎಂಥ ಪವಾಡ ಆಗುತ್ತೆ ಗೊತ್ತಾ ಕಲಿಯುಗದಲ್ಲಿ. ರಾಮನ ಮಹಿಮೆಯಿಂದ ಅಷ್ಟು ವಿಶೇಷ ಇದೆ ಆ ಹೆಸರಲ್ಲಿ. ಆ ಬೀಜಾಕ್ಷರ ಐಂ, ಕ್ಲೀಂ, ಬ್ರೀಂ ಇವೆಲ್ಲ ಹೇಳ್ತೀವಲ್ಲ, ಭಾಳ ವಿಶೇಷವಾದ ಮಂತ್ರಗಳು. ಬಾಡಿನಲ್ಲಿ ಹಾರ್ಮೋನ್ಸ್ನೆಲ್ಲ ಇಂಬ್ಯಾಲೆನ್ಸ್ ಆಗಿದೆ, ಬ್ಯಾಲೆನ್ಸ್ ಮಾಡುತ್ತೆ. ಹಿಸ್ಟೀರಿಯಾ, ಅಲ್ಝಿಮೀರಿಯಾ, ಸ್ಕಿಜೋಫರ್ನಿಯಾ, ಡೆಮೆನ್ಷಿಯಾ, ಈಗ ಯಾವ್ಯಾವ ಕಾಯಿಲೆಗಳಿದೆಯೋ ಮಾನಸಿಕ ಕಾಯಿಲೆಗಳು, ಅದೆಲ್ಲ ಐಂ ರೀಂ ಕ್ಲೀಮ್ ಅನ್ನೋ ಬೀಜಾಕ್ಷರ ರೆಡಿ ಆಗ್ತಾ ಇರ್ತದೆ, ಕ್ಯೂರ್ ಆಗುತ್ತೆ. ಆ್ಯಟಮಲ್ಲಿ ಈ ಮಂತ್ರಶಕ್ತಿ ಹೋಗಿ ಮಾಲಿಕ್ಯೂಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿಬಿಡ್ತದೆ ಅಂತ ನೋಡಿ. ಆ್ಯಟಮ್ಸ್ ಒಳಗೆ ಮಂತ್ರಶಕ್ತಿ ಹೋಗಿ ಮಾಲಿಕ್ಯೂಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿ ಸೆಲ್ಸ್ ಯಾವಾಗ ಸ್ಟ್ರಾಂಗ್ ಆಗಿಬಿಡ್ತದೆ. ಯಾವಾಗ ಮಾಲಿಕ್ಯೂಲ್ ಸ್ಟ್ರಾಂಗ್, ಸೆಲ್ಸ್ ಸ್ಟ್ರಾಂಗ್ ಆಯಿತು. ಯಾವಾಗ ಸೆಲ್ಸ್ ಎಲ್ಲ ಗಟ್ಟಿ ಆಯಿತು, ಟಿಶ್ಯೂಸ್ ಎಲ್ಲ ಗಟ್ಟಿ ಆಗ್ತಾ ಬರ್ತದೆ. ಯಾವಾಗ ಟಿಶ್ಯೂ ಗಟ್ಟಿ ಆಯಿತು, ಮೂಗೊಂದು ಆರ್ಗನ್ನು, ಕಿವಿ ಒಂದು, ಕಣ್ಣು ಒಂದು ಆರ್ಗನ್ನು, ಕಿವಿ ಒಂದು ಆರ್ಗನ್ನು, ಪ್ರತಿಯೊಂದು ಆರ್ಗನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಯಾವಾಗ ಸ್ಟ್ರಾಂಗ್ ಆಯಿತು ಅಂತೀವಿ, ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗ್ತಿದೆ ಅಂತ. ಸ್ಟ್ರಾಂಗ್ ಅಂದರೆ ಇಮ್ಯುನಿಟಿ ಸಿಸ್ಟಮು ಜಾಸ್ತಿ ಆಗ್ತಿದೆ ಅಂತ. ಯಾವಾಗ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಯಿತು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಯಿತು, ಕಾಯಿಲೆಯಿಂದ ದೂರ ಆಗಿಬಿಡ್ತೀವಿ. ಅದರಿಂದ ಆರೋಗ್ಯ ಜಾಸ್ತಿ ಆಯಿತು. ಯಾವಾಗ ಸೆಲ್ಸು, ಟಿಶ್ಯೂಸು, ಆರ್ಗನ್ಸು, ಪ್ರತಿಯೊಂದು ಸಿಸ್ಟಮು, ಸ್ಕೆಲಿಟನ್ ಸಿಸ್ಟಮು, ಮೂಳೆ, ಮಸ್ಕ್ಯುಲರ್ ಸಿಸ್ಟಮ್, ಮಾಂಸ ಇರೋ ಜಾಗಗಳು, ಸರ್ಕ್ಯುಲೇಟರಿ ಸಿಸ್ಟಮ್, ಗಾಳಿ ಮತ್ತು ರಕ್ತ ಹರಿಯೋ ಇದು, ರೆಸ್ಪಿರೇಟರಿ ಸಿಸ್ಟಮ್ಮು, ಕಾರ್ಡಿಯೋವಾಸ್ಕ್ಯುಲರ್ ಇದು ಹಾರ್ಟು, ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ಕ್ರಿಯೆ, ಎಕ್ಸ್ಕ್ರಿಟರಿ ಸಿಸ್ಟಮ್, ಮಲ ಮೂತ್ರ ವೀರ್ಯ ವಿಸರ್ಜನೆ, ರೀಪ್ರೊಡಕ್ಟಿವ್ ಸಿಸ್ಟಮ್, ಸಂತಾನೋತ್ಪತ್ತಿ ಎಲ್ಲವೂ ಸ್ಟ್ರಾಂಗ್ ಆಗಿ ದೇಹ ದೃಢಕಾಯವಾಯಿತು, ಆರೋಗ್ಯ ಆಯುಷು ಜಾಸ್ತಿ ಆಯಿತು. ಅಷ್ಟು ವಿಶೇಷತೆ ಇದೆ ಮಂತ್ರದಲ್ಲಿ. ಅದರಿಂದ ಮಂತ್ರ ಭಾಳ ಪವರ್ಫುಲ್, ಮಂತ್ರ ಭಾಳ ಹೀಲ್ ಮಾಡುತ್ತೆ. ಮಂತ್ರದಲ್ಲಿ ಅಷ್ಟು ಔಷಧಿ ಗುಣ ಇದೆ ಮಂತ್ರದಲ್ಲಿ. ಅದರಲ್ಲೂ ರಾಮ ಮಂತ್ರದಲ್ಲಿ ಇನ್ನೂ ಭಾಳಷ್ಟು ವಿಶೇಷತೆ ಇದೆ. ಆದ್ದರಿಂದ ಈ ಒಂದು ಚಕ್ರ ಆರಾಧನೆಯನ್ನು, ರಾಮಚಕ್ರ ಆರಾಧನೆಯನ್ನು, ರಾಮಚಂದ್ರನ ಆರಾಧನೆಯನ್ನು ಮಾಡೋದ್ರಿಂದ ನಿಮ್ಮದು ಎಲ್ಲ ಥರ ಸಮಸ್ಯೆಗಳಾಗುತ್ತೆ. ನೀವು ಯಾವ ಜ್ಯೋತಿಷ್ಯ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ಯಾವ ವಾಸ್ತು ಹತ್ರ ಹೋಗೋಂಗಿಲ್ಲ, ಯಾವ ಡಾಕ್ಟ್ರ್ ಹತ್ರ ಯಾರ ಹತ್ರನೂ ಹೋಗಬಾರ್ದು. ನೀವೇ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ವೈದ್ಯ ಆಗಬೇಕು. ನಿಮ್ಮ ಸಮಸ್ಯೆಗೆ ನೀವೇ ಡಾಕ್ಟ್ರು, ನಿಮ್ಮ ಸಮಸ್ಯೆಗೆ ನೀವೇ ಮಾಂತ್ರಿಕರು, ನಿಮ್ಮ ಸಮಸ್ಯೆಗೆ ನೀವೇ ಎಲ್ಲ ಪರಿಹಾರ ಮಾಡ್ಕೊಂಡು ನೀವೇ ಆಗಬೇಕು. ಆ ಲೆವೆಲ್ಗೆ ನಮ್ಮ ವ್ಯಕ್ತಿತ್ವ ಬೆಳಿಬೇಕು ಇವತ್ತಿನ ಸಮಾಜದಲ್ಲಿ, ಇಂಥ ಕೆಟ್ಟ ಸಮಾಜದಲ್ಲಿ. ಪೂಜೆ ಎಲ್ಲ ಆಯಿತು, ಭಾಳ ಭಕ್ತಿಯಿಂದ, ನಗ್ನಗ್ತಾ, ಸ್ಮೈಲಿಂದ, ಕೋಪ ತಾಪ ಬಿಟ್ಟು, ಯಾವುದೇ ರೀತಿ ಕೆಟ್ಟ ಆಲೋಚನೆ ಬಿಟ್ಟು ರಾಮನಿಗೆ ಸರೆಂಡರ್ ಆಗಿಬಿಡಿ. ನಿಮ್ಮ ಲೈಫೇ ಚೇಂಜ್ ಮಾಡಿಬಿಡ್ತಾರೆ ರಾಮ ಪುರುಷೋತ್ತಮ, ಪರಮ ಪುರುಷೋತ್ತಮ. ಆ ಥರ ವ್ಯಕ್ತಿತ್ವ ಇರೋದನ್ನೇ ಹೋಯ್ತು ಎಲ್ಲ ಕಡೆ ರಾಮನಿಗೆ ಪೂಜೆ ಆಗ್ತಾ ಇರೋದು. ಅಂಥ ರಾಮನ ಇವತ್ತು ಮನೆಗೆ ಕರೆದು ನೀವು ಇಷ್ಟು ವೆರೈಟಿನಲ್ಲಿ ರಾಮನ ಪೂಜೆ ಮಾಡಿ, ಪ್ರದಕ್ಷಿಣೆ ಮಾಡಿ, ಪ್ರಾರ್ಥನೆ ಮಾಡಿಬಿಟ್ಟು ಒಂದು 10 ನಿಮಿಷ ಕೂತ್ಕೊಂಡು ಎಲ್ಲರೂ ದೀಪದ ಮುಂದೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ನನಗೆ ಇಂಥ ಕಾಯಿಲೆ ಇದೆ, ಇಂಥ ಸಮಸ್ಯೆ ಇದೆ ಅಂತ ದೀಪದ ಮುಂದೆ ಹೇಳ್ಕೊಟ್ಟು. ದೀಪ ಪ್ರತ್ಯಕ್ಷ ದೈವ. ದೀಪ ಮಾತಾಡಲ್ಲ, ಅದು ಗ್ರಹಿಸುತ್ತೆ. ದೀಪ ಪ್ರತಿಯೊಂದು ಬೆಳಕು ಕೊಟ್ಟು ಎಲ್ಲ ನೋಡುತ್ತೆ. ಬೆಳಕು ಕೊಟ್ಬಿಟ್ಟು ಎಲ್ಲೆಲ್ಲಿ ಏನಿದೆ ಅಬ್ಸರ್ವ್ ಮಾಡುತ್ತೆ. ಯಾರ್ಯಾರು ಏನು ಮಾತಾಡ್ತೀರಿ, ಏನು ಅನ್ಕೋತಿರುತ್ತೆ, ದೀಪ ಗ್ರಹಿಸುತ್ತೆ. ಅಷ್ಟು ಶಕ್ತಿ ಇದೆ ಭೂಲೋಕದಲ್ಲಿ ಬೆಳಗೋ ದೀಪಗಳು. ಆ ದೀಪದ ಮುಂದೆ ನೀವು ಮಾತಾಡಿ, ಎಲ್ಲರ ಹತ್ರ ಹೇಳ್ಕೊಳ್ಳೋಬೋದು. ದೀಪದ ಮುಂದೆ ಮೌನವಾಗಿ ಮಾತಾಡಿ, ನನಗೆ ಇನ್ನು ಕಷ್ಟ ಇದೆ, ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ. ಮಾಡ್ತಾ 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 ದೊಡ್ಡ ಪವಾಡನೇ ನಡೆದೋಗುತ್ತೆ. ಪ್ರಾರ್ಥನೆಯಲ್ಲಿ ನಾವು ಮಾತಾಡಿದ್ರೆ, ಧ್ಯಾನದಲ್ಲಿ ಭಗವಂತ ನಮ್ಮ ಜೊತೆ ಮಾತಾಡ್ತಾನಂತೆ. ಅದಕ್ಕೆ ಪ್ರಾರ್ಥನೆಗೂ ಧ್ಯಾನಕ್ಕೂ ವ್ಯತ್ಯಾಸ. ಪ್ರಾರ್ಥನೆ, ನನಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಹೆಂಡತಿ ಇಲ್ಲ, ಕೆಲಸ ಇಲ್ಲ, ಆಸ್ತಿ ಇಲ್ಲ, ಕಾರಿಲ್ಲ, ಬಂಗ್ಲೆ ಇಲ್ಲ, ಆ ಕಾಲಿಂದ ಒಳ್ಳೆ ಭಿಕ್ಷೆ ಬೇಡ್ತೀವಿ. ಪ್ರಾರ್ಥನೆ ಅಂದರೆ ಭಿಕ್ಷೆ ಬೇಡೋದು ಅಂತ. ಪ್ರಾರ್ಥನೆ ಅಂದರೆ ನಮ್ಮ ನೋವನ್ನು ಇನ್ನೊಬ್ಬರ ಹತ್ರ ಹೇಳ್ಕೊತಾ ಇದ್ದೀವಿ ಅಂತ. ಧ್ಯಾನ ಸುಮ್ಮನೆ ಏನೂ ಇಲ್ಲ, ಕೂತ್ಕೊಂಡು ಧ್ಯಾನ ಮಾಡ್ತಿರಬೇಕು. ಪ್ರಾರ್ಥನೆಯಲ್ಲಿ ನಾವು ಮಾತಾಡಿದ್ರೆ ಧ್ಯಾನದಲ್ಲಿ ಭಗವಂತ ನಮ್ಮ ಜೊತೆ ಮಾತಾಡ್ತಾನೆ. ಇದು ನನ್ನ ಅನುಭವ. ಪ್ರಾರ್ಥನೆಯಲ್ಲಿ ನಾವು ಕಣ್ಮುಚ್ಕೊಂಡು ಮೈನೋ ಮನಸ್ಸಲ್ಲಿ ಮಾತಾಡ್ತೀವಿ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ ಅಂತ. ಧ್ಯಾನದಲ್ಲಿ ಸುಮ್ಮನೆ ಧ್ಯಾನ ಮಾಡ್ತಿದ್ರೆ ಭಗವಂತ ನಮ್ಮ ಯೋಗಕ್ಷೇಮದ ಬಗ್ಗೆ ಮಾತಾಡ್ತಾನೆ. ಇದು ನಾ ಕಂಡಂಥ ಅನುಭವ. ಆದ್ದರಿಂದ ಪ್ರಾರ್ಥನೆಯಲ್ಲಿ ನಾವು ಮಾತಾಡಿದ್ರೆ ಧ್ಯಾನದಲ್ಲಿ ಭಗವಂತ ನಮ್ಮೊಟ್ಟಿಗೆ ಮಾತಾಡ್ತಾನೆ. ಆ ಒಂದು ವ್ಯಕ್ತಿತ್ವ ಬೆಳೆಸ್ಕೋಬೇಕು. ಇದು ಯಾರಿಗೇನೋ ಗೊತ್ತಿಲ್ಲ, ನನ್ನ ಅನುಭವ. ಧ್ಯಾನದಲ್ಲಿ
ನಾವು ಮಾತಾಡೋದೇ ಇಲ್ಲ, ಭಗವಂತ ನಮ್ಮ ಜೊತೆ ಕಾನ್ವರ್ಸೇಷನ್ ಮಾತಾಡ್ತಾರೆ. ಆ ಲೆವೆಲಿಗೆ ನಾವು ಬೆಳಿಬೇಕು. ಆಗ ಇಡೀ ಜಗತ್ತೇ ನಮಗೆ ಗೌರವಿಸುತ್ತೆ. ಭಗವಂತ ನಮ್ಮ ಜೊತೆ ಮಾತಾಡ್ತಿದ್ದರೆ ಅದೊಂದು ದೊಡ್ಡ ಯೋಗ್ಯತೆ, ಅದೊಂದು ಪ್ರೆಸ್ಟೇಜ್. ಎಷ್ಟು ಕೋಟಿ ದುಡ್ಡೇನು ಭಗವಂತ ಮಾತಾಡಲ್ಲ. ಈ ಪ್ರಧಾನಮಂತ್ರಿ, ಚೀಫ್ ಮಿನಿಸ್ಟ್ರು, ಪ್ರೆಸಿಡೆಂಟ್ ಎಲ್ಲ ಆಗಿದ್ದೀವಿ, ಭಗವಂತನೇ ಮಾತಾಡಲ್ಲ ಅಂದ್ರೇನು? ಅದೇ ಕನಕದಾಸರು ಕೃಷ್ಣ ಬಂದು ಮಾತಾಡ್ತಿದ್ದ. ತಿರುಪತಿ ಬಾಲಾಜಿ ಜೊತೆ ಶ್ರೀನಿವಾಸ ಪಗಡೆ ಆಡಿ ಮಾತಾಡ್ತಿದ್ದ. ಎಷ್ಟು ದೊಡ್ಡ ಗೌರವ ಘನತೆ ಅಲ್ಲ. ಇವತ್ತು ಅವ್ನು ಅನ್ನಿಸ್ತೀವಿ, ಯಾರು ಅನ್ನಿಸ್ತೀವಿ? ಆ ಲೆವೆಲ್ಗೆ ನಮ್ಮ ಸರೆಂಡರ್ನೆಸ್ಸು, ನಮ್ಮ ಭಕ್ತಿ ಇರಬೇಕು. ಆ ಲೆವೆಲ್ ನಮ್ಮ ಲವ್ ಇರಬೇಕು. ಆ ಲೆವೆಲ್ಗೆ ಸರೆಂಡರ್ ಆಗಬೇಕು. ಪೂಜೆ ಎಲ್ಲ ಆಯಿತು. ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆಗೆ, ಭಾನುವಾರ ದಿವಸ ಅಥವಾ ನೀವು ಯಾವತ್ತು ಮಾಡ್ತಿರೋ ಅದು ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನೆಲ್ಲ ಕ್ಲೀನ್ ಮಾಡಿ, ಅವತ್ತು ರಾತ್ರಿ ಎಲ್ಲ ದೀಪ ಉರಿಲಿ ಮನೆಯಲ್ಲಿ. ಆ ಸಗಣಿ ಎಲ್ಲ ನಿರ್ಮಾಲೆ ತೆಗಿರಿ, ಹೂವೆಲ್ಲ ತೆಗಿರಿ. ಆ ಹೂವೆಲ್ಲ ತೆಗೆದು ನಿಮ್ಮ ಮನೆ ಬಾಗಿಲಿಗಿಡಿ, ಹೊಸ್ಲತ್ರ ಇಡಿ. ಅರ್ಶಿನ ಕುಂಕುಮ ಏನು ಅರ್ಚನೆ ಮಾಡೋದೆಲ್ಲ ಒಂದು ಮಿಕ್ಸ್ ಮಾಡಿ ದಿನ ಇಟ್ಕೊಳ್ಳಿ. ರಾತ್ರಿ ಹೊತ್ತು ಮಲಗುವಾಗ ಇಟ್ಕೊಂಡ್ರು ಇನ್ನೂ ಭಾಳ ಒಳ್ಳೆಯದು. ಯಾವುದೋ ದುಷ್ಟಶಕ್ತಿ ಬಾಧೆ ಬರೋದಿಲ್ಲ. ಆ ಸಗಣಿ ಇದೆಯಲ್ಲ, ಆ ಸಗಣಿನ ಎಲ್ಲ ತೆಗೆದುಬಿಟ್ಟು ಒಂದು ಗಿಡಕ್ಕೋ ಮರಕ್ಕೋ ಹಾಕಿಬಿಡಿ. ಇಲ್ಲ ನಿಮ್ಮ ಮನೆ ಪಾಟ್ ಇರ್ಬೋದು, ಇಲ್ಲ ನಿಮ್ಮಲ್ಲಿ ಯಾವುದೋ ಒಂದು ಗಿಡ, ನಿಮ್ಮ ಮನೆ ಮುಂದೆ ಗಿಡ ಇರ್ಬೋದು, ಮರ ಇರ್ಬೋದು, ಅದನ್ನೆಲ್ಲ ಹಾಕಿ ಇದಿಷ್ಟು. ಆಮೇಲೆ ಆ ಪ್ರಸಾದ ಮನೆ ಮಂದಿಯೆಲ್ಲ ತೊಗೊಳ್ಳಿ. ಆ ಸಮಯಕ್ಕೆ ಯಾರಾದರೂ ಬರ್ಬೋದು, ಅವ್ರ ಋಣ ಜಾತಕಲ್ಲಿದ್ದರೆ ಅವ್ರಿಗೂ ಅವಲಕ್ಕಿ ಅಲ್ಲ ಪಾಯಸ ಅಥವಾ ಹಾಲು ಸಕ್ಕರೆ ಏನು ಇಟ್ಟಿರ್ತೀರೋ ನೈವೇದ್ಯ ಅದನ್ನು ಅವ್ರಿಗೂ ಕೊಟ್ಟು ಎಲ್ರಿಗೂ ಲಭ್ಯ ಆಗಲಿ ಪ್ರಸಾದ ಅಂತ ಹೇಳ್ತಾ ನೀವೇನು ಮಾಡಬೇಕು, ಪ್ರಸಾದ ವಿನಿಯೋಗ ಮಾಡಬೇಕು. ಅವತ್ತು ಪೂಜೆ ಮಾಡಿದ ದಿವಸ ಹೆಚ್ಚಿಗೆ ಮಾತಾಡ್ಬೋದು. ಮನೇಲಿ ಏನೇನು ಮಾತಾಡ್ಕೋಬೇಕೋ ಪೂಜೆ ಮುಂಚೆನೇ ಮಾತಾಡ್ಕೊಂಬಿಡಿ. ಪೂಜೆ ಆದಮೇಲೆ ಎಲ್ಲರೂ ಮೌನವಾಗಿರಬೇಕು, ಸೈಲೆನ್ಸ್. ಅದ್ರ ಪವರು ನಮ್ಮ ಹೋಗಿ ಆತ್ಮಿಕ ರಿಜಿಸ್ಟರ್ ಆಗಬೇಕು, ಸೆಟ್ಲ್ ಆಗಬೇಕು, ಅಲೈನ್ಮೆಂಟ್ ಆಗಬೇಕು. ಎಲ್ಲ ಆದಮೇಲೆ ಪೂಜೆ ಆದಮೇಲೆ ಒಂದು ಗಂಟೆ ಮೌನ ಇರಿ, ಹೆಚ್ಚಿಗೆ ಮಾತಾಡಬೇಡಿ. ಅದರದ್ದು ಅದರದ್ದು ಸುಖ ತಗೊಳ್ಳೋಕ್ಕೆ ಟ್ರೈ ಮಾಡಿ ಮೌನವಾಗಿದ್ದು. ಇದು ನಾವು ಮಾಡೋ ಒಂದು ಅನುಭವ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಇದು ಭಾಳ ಒಂದು ವಿಶೇಷವಾದಂಥ ರಹಸ್ಯವಾದಂಥ ಪೂಜೆ ಇದು. ರಾಮನ ಅವತಾರ ಆದಮೇಲೆ ದ್ವಾಪರ ಕೃಷ್ಣ ಅವತಾರ ಆದಾಗ ಈ ಪೂಜೆ ಪ್ರಚಾರಕ್ಕೆ ಬಂತು. ರಾಮ ಇದ್ದಾಗ ಮಾಡ್ತಿದ್ರು ಅನ್ನೋ ಗೊತ್ತಿಲ್ಲ. ರಾಮ ಅವತಾರ ಮುಗೀತು, ಕೃಷ್ಣ ಅವತಾರ ಪ್ರಾರಂಭ ಆಯಿತು. ಆಗ ಕೃಷ್ಣನು ಅವತಾರಿಸಿದ ಮೇಲೆ, ಕೃಷ್ಣ ಅವತಾರ ಆಗೋಕ್ಕೆ ಮುಂಚೆ ನಡೀತಿತ್ತು ಪೂಜೆ. ಕೃಷ್ಣ ಅವತಾರ ಆದಮೇಲೂ ಕೂಡ ಈ ಪೂಜೆ ನಡೀತಾ ಆಯಿತು ಅಂಥೇಳಿ ನನ್ನ ಗುರುಗಳು ಹೇಳ್ತಾಯಿದ್ರು. ಅದರಿಂದ ಈ ಒಂದು ರಹಸ್ಯ ವಿದ್ಯೆ ಗೋಪ್ಯವಾಗೇ ಇತ್ತು. ಇದನ್ನು ಈ ಟಿ ವಿ ಮುಖಾಂತರ ನಿಮಗೆ ನಾನು ಹಂಚ್ಕೊಂಡಿದ್ದೀನಿ. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇದು ಮಾಡಬೇಕು. ಆಗ ಮನೆಯೇ ರಾಮರಾಜ್ಯ ಆಗ್ತದೆ. ಆ ಮನೆಯೇ ಒಂದು ವಿಶೇಷವಾದಂಥ ವೈಕುಂಠ. ಅದು ಬಿಟ್ಟು ನಾವು ಸುಮ್ಮನೆ ದುಂದು ಖರ್ಚು ಮಾಡ್ತೀವಿ. ಇದೆಲ್ಲ ಬಿಟ್ಟು ನಿಮ್ಮ ಕರ್ಮವನ್ನು ನೀವೇ ಕಳ್ಕೊಳ್ಳಿ. ನಿಮ್ಮ ಹೊಟ್ಟೆ ಹಸಿವಿಗೆ ನೀವೇ ಕಾರಣ, ನೀವೇ ಊಟ ಮಾಡಬೇಕು. ನಿಮ್ಮ ದಾಹಕ್ಕೆ ನೀವೇ ಕಾರಣ, ನೀವೇ ಕುಡಿಬೇಕು. ನಿಮ್ಮ ದಾಹ ನೀಗಬೇಕು ಅಂದರೆ ನಿಮಗೆ ಸುಸ್ತು ಸಂಕಟ ನೀವೇ ಮಲಗಬೇಕು. ನಿಮ್ಮ ಪರವಾಗಿ ನಾನು ಊಟ ಮಾಡೋಕ್ಕಾಗಲ್ಲ, ನಿಮ್ಮ ಪರವಾಗಿ ನಾನು ನೀರು ಕುಡಿಯೋಕ್ಕಾಗಲ್ಲ, ನಿಮ್ಮ ಪರವಾಗಿ ನಿಮ್ಮ ಹೆಸರು ನಾನು ಮಲಗೋಕ್ಕಾಗಲ್ಲ. ಯಾಕೆ ನಮ್ಮ ಕರ್ಮ ನಾವೇ ಕಳ್ಕೋಬೇಕು. ಅದು ಬಿಟ್ಟು ಬೇರೆಯವ್ರು ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ಒಂದು ಶ್ರೀರಾಮಚಂದ್ರ ಚಕ್ರ ದೀಪಚಕ್ರ ಆರಾಧನೆಯನ್ನು ಹೆಚ್ಚೆಚ್ಚಿಗೆ ಮಾಡಿ, ನೀವು ಮಾಡಿ, ಇನ್ನೊಬ್ರಿಗೆ ಕಲಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇನ ಮಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ ಮತ್ತು ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು. ಮತ್ತು ಅಕಸ್ಮಾತ್ ನಿಮಗೇನಾದ್ರು ರೋಗಗಳಿಂದ ನರಳ್ತಾ ಇದ್ದಾರೆ, ಸಂಬಂಧಪಟ್ಟಂಥ ಡಾಕ್ಟ್ರ್ ರಿಪೋರ್ಟ್ ಇದೆ ತೊಗೊಂಡು ಬನ್ನಿ. ಜಾತಕ ಇದ್ದರೆ ಜಾತಕ ತೊಗೊಂಬನ್ನಿ. ಜಾತಕ ಇಲ್ಲಾಂದರೆ ನಾವು ಬೇರೆ ಥರ ನೋಡ್ತೀವಿ. ಆದರೆ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೊಳ್ಳೋದು www.lakshmisrinivas.in ಅಂತ ಇಲ್ಲಿಗೆ ನೀವೇ ಬುಕ್ ಮಾಡ್ಕೋಬೇಕು. ಬೇರೆ ಯಾವ ರೀತಿಯೂ ಇಲ್ಲ ಅಂತ ಹೇಳ್ತಾ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.